ಕೆಲವೊಂದು ಕಾರ್ಡ್ಸ್ ಬಾಡಿ ಲೆವೆಲ್ಲಿಗೆ ಆಗತ್ತೆ, ಕೆಲವೊಂದು ಆರ್ಗನ್ಸ್ ಲೆವೆಲಲ್ಲಿ ಆಗುತ್ತೆ, ಕೆಲವೊಂದು ಚಕ್ರ ಲೆವೆಲಲ್ಲಿ ಆಗುತ್ತೆ. ನಾನು ಇದನ್ನು ತುಂಬ ಸತಿ ಹೇಳಿದ್ದೀನಿ, ಚಕ್ರ ಲೇಯರ್ಸ್ ಅಲ್ಲಿ ಇರುತ್ತೆ ನಿಮ್ಗೆ. ಮೇಲೆ ಕೆಳಗೆ ಹಿಂದೆ ಮುಂದೆ ಈ ತರ ಚಕ್ರ ಲೇಯರ್ಸ್ ಅಲ್ಲಿ ಇರುತ್ತೆ. ಸೊ ಚಕ್ರಾನು ಎಫೆಕ್ಟ್ ಆಗುತ್ತೆ, ಅಂದ್ರೆ ಕಾರ್ಡ್ಸ್ ಇಂದ ಚಕ್ರಾನು ಎಫೆಕ್ಟ್ ಆಗುತ್ತೆ. ಈಗ ನೀವು ಕೇಳ್ಬೋದು, ಕಾರ್ಡ್ಸ್ ಅಂದ್ರೆ ಹೆಂಗಿರುತ್ತೆ ಅಂತ ನೀವು ಕೇಳ್ಬೋದು. ಕಾರ್ಡ್ಸ್ ಅಂದ್ರೆ ಈಗ ವೈರಿಂಗ್ ಇರುತ್ತೆ ಗೊತ್ತಾ. ನೀವು ಯಾವ್ದಾದ್ರು ಅರ್ಧಂಬರ್ಧ ಮನೆ ಕಟ್ಟಿರೋದನ್ನ ನೋಡಿ, ವೈರಿಂಗ್ ನಡೀತಾ ಇರುತ್ತೆ ಆ ಮನೆಯಲ್ಲಿ. ಸೊ ಗಿಲಾವಾಗಿರಲ್ಲ, ವೈರಿಂಗ್ಸ್ ನಡೀತಾ ಇರುತ್ತೆ. ಅಥವಾ ನೀವು ಯಾವ್ದಾದ್ರು ಇದನ್ನ ರಿಪೇರಿಗೆ ಓಪನ್ ಮಾಡಿದಾಗ ಒಳಗಡೆ ಎಲ್ಲ ವೈರಿಂಗ್ ಇರುತ್ತೆ ನೋಡಿ, ಆ ತರ ಕಾರ್ಡ್ಸ್ ಇರುತ್ತೆ. ಅಥವಾ ವಟ್ ಸಾವಿತ್ರಿ ವ್ರತ ಮಾಡಿದಾಗ, ಇನ್ನೇನು ಭೀಮ್ನ ಅಮಾವಾಸ್ಯೆ ಬರ್ತಿದೆ, ಅರಳಿ ಮರ ನೋಡಿ, ಅದ್ರ ಕತೆ ಏನಾಗಿರುತ್ತೆ, ಆ ತರ ಕಾರ್ಡ್ಸ್ ಇರುತ್ತೆ. ಒಂದು ನಿಮ್ಮನ್ನು ಸುತ್ಕೊಂಡಿರಬಹುದು, ಅಥವಾ ನಿಮ್ಮ ಒಳಗಡೆ ಹರಿದ ಹಾಡಿರಬಹುದು, ಟ್ವಿಸ್ಟ್ ಆಗಿರಬಹುದು. ಕಾರ್ಡ್ಸ್ ಅಂದ್ರೆ ಎಕ್ಸಾಕ್ಟ್ ಹಂಗಿರುತ್ತೆ. ಓಕೆ, ನಿಮ್ಮ ಮತ್ತು ಅದ್ರಿಂದ ಮತ್ತೆ ಈ ಕಾರ್ಡ್ಸ್ ಯಾವ ಯಾವ ರೀತಿ ಆಗತ್ತೆ. ಬೇರೆಯವ್ರನ್ನ ಮೀಟ್ ಆದ್ರೂ ಆಗತ್ತೆ, ಬೇರೆ ಸ್ಥಳಕ್ಕೆ ಹೋದ್ರೂ ಆಗತ್ತೆ, ನೆಗೆಟಿವ್ ಯೋಚನೆ ಮಾಡೋದ್ರಿಂದನೂ ಆಗತ್ತೆ, ಅಥವಾ ನೀವು ನೆಗೆಟಿವ್ ನೋಡೋದ್ರಿಂದನೂ ಆಗತ್ತೆ, ಅಥವಾ ಏನಾದರೂ ತಿನ್ನೋದ್ರಿಂದ ಕುಡಿಯೋದ್ರಿಂದ ಹೆಂಗಾದ್ರೂ ಆಗತ್ತೆ. ನಿಮಗೆ ಗೊತ್ತಾ, ಕೆಲವೊಂದು ಜಾಗಗಳಿಂದನೂ ಕಾರ್ಡ್ಸ್ ಆಗತ್ತೆ. ಕೆಲವ್ರು ಹೇಳ್ತಾರೆ ಗೊತ್ತಾ, ಊರ್ ಬಿಟ್ಟು ಊರ್ ಬಿಟ್ಟು ಹೋಗು ಉದ್ಧಾರ ಆಗ್ತಿ ಅಂತೆಲ್ಲ ಹೇಳ್ತಾರೆ ಗೊತ್ತಾ. ಆಮೇಲೆ ಕೆಲವೊಬ್ರು ನಾವು ಅಲ್ಲಿ ಮನೆ ಕಟ್ಬೇಕಂತಿದ್ವಿ ಆಗೇ ಬರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ, ಕೇಳಿರ್ಬೋದು ನೀವು. ಅದು ಅದಕ್ಕೇನೆ, ಅಲ್ಲಿರುವಂಥ ಎನರ್ಜಿ ಮ್ಯಾಚ್ ಆಗ್ತಿರಲ್ಲ. ಆಮೇಲೆ ಈಗ ನೀವು ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ರೆ, ಬಿಸ್ನೆಸ್ ಮಾಡೋರು ಮಾಡ್ಬೇಕಂತಿರೋರು, ಏನೋ ಒಂದು ಐಡಿಯಾ ಇರೋರು, ಈಗ ನೀವು ಇದನ್ನ ಯೋಚನೆ ಮಾಡಕ್ ಶುರು ಮಾಡಿದ್ಮೇಲೆ ಒಂದು 4 ಜನದ ಹತ್ರ ಹೇಳ್ಕೊಳಕ್ ಶುರು ಮಾಡ್ತೀರಾ, ಆಮೇಲೆ ಡಿಸ್ಕಸ್ ಮಾಡಕ್ ಶುರು ಮಾಡ್ತೀರಾ. ಅದರಿಂದನೂ ಕಾರ್ಡ್ಸ್ ಕನೆಕ್ಟ್ ಆಗ್ತಾ ಇರತ್ತೆ. ಆಮೇಲೆ ಇದು ಜನರಿಕ್, ಎಲ್ಲರಿಗೂ ಅರ್ಥ ಆಗ್ಲಿ ಅಂತ ಹೇಳೋದಕ್ಕೆ ವಿಷಯಗಳನ್ನ ಬಳಸೋದಷ್ಟೇ, ಪದಗಳನ್ನ. ಸೊ ಯಾರಾದ್ರೂ ಗಂಡು ಹೆಣ್ಣು ಅಥವಾ ಲವ್ ಮಾಡಿ ಬೇರೆ ಆಗಿರ್ತಾರೆ, 2 3 ಕನೆಕ್ಷನ್ ಇರುತ್ತೆ, ಬೇರೆ ಆಗಿರ್ತಾರೆ, ಸೆಕ್ಸ್ ಲವ್ ಹಾಗೆಲ್ಲ ಆಗಿರುತ್ತೆ. ಸೊ ಅವಾಗ ಸಿಕ್ಕಾಬಟ್ಟೆ ಡೀಪರ್ ಲೆವೆಲ್ ಅಲ್ಲಿ ಕಾರ್ಡ್ಸ್ ಕನೆಕ್ಟ್ ಆಗಿರುತ್ತೆ. ಅಬ್ಸರ್ವ್ ಮಾಡಿ ನೀವು, ಮದ್ವೆಗಿನ ಮುಂಚೆ ಹೆಂಗಿದ್ರಿ, ಮದ್ವೆ ಆದ್ಮೇಲೆ ಹೆಂಗೆ ರಿಯಾಕ್ಟ್ ಮಾಡ್ತೀರಾ. ಕೆಲವೊಬ್ರಂತೂ ನಂಗೆ ತಿಕ್ಲತ್ತಿದೆ ಅಂತ ಹೇಳ್ತಾರೆ. ಆ ಲೆವೆಲ್ಗೆ ಅವರ ಚೇಂಜ್ ಆಗೋಗಿರುತ್ತೆ ಆಫ್ಟರ್ ಮ್ಯಾರೇಜ್. ಆಫ್ಟರ್ ಮ್ಯಾರೇಜ್ ಎಲ್ಲದಕ್ಕೂ ಅವರು ನೋ ಬೇಗ, ನೀವು ಯಾರಾದ್ರೂ ಅಬ್ಸರ್ವ್ ಮಾಡಿ, ಆ ಏನಾದ್ರೂ ಅಂದ ತಕ್ಷಣ ಅಳು ಬರ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ಅದೇ ಮದ್ವೆ ಮುಂಚೆ ಅಂದ್ರೆ ಐ ಆಮ್ ಗ್ರೇಟ್, ಐ ಆಮ್ ಬೋಲ್ಡ್, ನಾನು ಹ್ಯಾಂಡಲ್ ಮಾಡ್ಬೋದು, ನಾನು ಸ್ಟ್ರಾಂಗ್ ಅಂತೆಲ್ಲ ಅನ್ಕೊಂತಿರೋರು ಮದ್ವೆ ಆದ್ಮೇಲೆ, ಬಿಕಾಸ್ ಅವರ ಎಕ್ಸ್ಚೇಂಜ್ ಆಗಿರುತ್ತೆ. ಕೆಲವ್ರು ಹೇಳ್ತಾರೆ ಗೊತ್ತಾ, ಮದ್ವೆ ಆದ್ಮೇಲೆ ನಂಗೆ ಲಕ್ ಬಂತು, ಮದ್ವೆ ಆದ್ಮೇಲೆ ನನ್ಗೆ ಒಳ್ಳೇದಾಯ್ತು ಅಂತೆಲ್ಲ ಹೇಳ್ತಾರಲ್ಲ. ಮೇ ಬಿ ಅವರ ಇಂದಾನು ಅದು ಎಫೆಕ್ಟ್ ಆಗಿರುತ್ತೆ. ಅಂಡ್ ಅದು ಮುಂಚೆ ಒಂದು ಹೇಳಿದಲ್ಲ, ಮಲ್ಟಿಪಲ್ ಪಾರ್ಟ್ನರ್ಸ್, ಮಲ್ಟಿಪಲ್ ಕನೆಕ್ಷನ್ ಆ ಥರ ಎಲ್ಲ ಇದ್ದು, ಅವ್ರ ಹ್ಯಾಂಡ್ಸ್ ಟು ಹ್ಯಾಂಡ್ಸ್ ನೀವು ಹಿಡ್ಕೊಂಡಿದ್ದು, ಅಥವಾ ಅವರು ಸಮಥಿಂಗ್ ಆ ಥರ ಇದ್ದಾಗ ತುಂಬಾ ನೆಗೆಟಿವ್ ಕಾರ್ಡ್ಸ್ ಕನೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಇವಾಗೆಲ್ಲ ಏನು ಅಂದರೆ, ಮಾಲ್ಸ್ಗೆಲ್ಲ ಹೋದರೆ ನಾವು ಡ್ರೆಸ್ಗಳನ್ನ ಟ್ರೈ ಮಾಡಿನೇ ತಗೊತಾ ಇರ್ತೀವಿ. ಸೊ ಅದರಲ್ಲೂ ಅಷ್ಟೇ ತುಂಬ ಕಾರ್ಡ್ಸ್ ಒಬ್ರಿಂದ ಒಬ್ರು ಕನೆಕ್ಟ್ ಆಗುವಂತು. ಆಮೇಲೆ ಬಸ್ಗಳಲ್ಲಿ ಓಡಾಡ್ತೀವಿ ಡೈಲಿ ಅಂತಂದ್ರೆ, ಸೀಟ್ ಒಬ್ರು ಕೂತಿ ಎದ್ದಿರ್ತಾರೆ. ನೀವು ಎಲ್ಲಾ ಕಡೆನೂ ಸ್ಪ್ರೇ ತಗೊಂಡು ಹೋಗ್ಬೇಕಾ ಅಂತ ಕೇಳ್ಬೋದು. ನೋಡಿ, ಅದಕ್ಕೆ ಹೀರೋ ಹೀರೋಯಿನ್ಸ್ ಎಲ್ಲ ನಿಂತ್ಕೊಂಡೇ ಇರ್ತಾರೆ ಹೊರತು, ಅವ್ರ ಹೆಸರು ಬರೆದಿರೋ ಸೀಟ್ ಇದ್ರೆ ಮಾತ್ರ ಕುತ್ಕೋತಾರೆ. ಅಬ್ಸರ್ವ್ ಮಾಡಿ ನೀವು, ಯಾವ್ದಾದ್ರು ಅವಾರ್ಡ್ ಫಂಕ್ಷನ್ ಅಲ್ಲಿ, ಎಲ್ಲಾದ್ರೂ ಪಾರ್ಟೀಸ್ ಅಲ್ಲಿ ಕುತ್ಕೊಂಡು ಹರಟೆ ಹೊಡೆಯೋ ಹೀರೋ ಹೀರೋಯಿನ್ ನೋಡಿದೀರಾ, ಸೆಲೆಬ್ರಿಟೀಸ್ನ ನೋಡಿದೀರಾ ಕುತ್ಕೊಂಡು ಹರಟೆ ಹೊಡಿತಾ ಇರ್ತಾರೆ? ಹ್ಮ್. ಅವ್ರ ಸೀಟ್ ಅಲಾಕೇಟ್ ಆಗಿದ್ರಷ್ಟೇ ಕುತ್ಕೋತಾರ ಅವ್ರು, ಇಲ್ಲಾಂದ್ರೆ 1 ಅವರ್ ಬಿಟ್ಟು ಎಷ್ಟೇ ಹೀಲ್ಸ್ ಹಾಕಿದ್ರು ನಿಂತ್ಕೋತಾರ ಅವ್ರು. ಬಿಕಾಸ್ ಅವ್ರಿಗೆ ಈ ಬೇಸಿಕ್ ಬೇಸಿಕ್ ಎಲ್ಲ ಅವರು ಫಾಲೋ ಮಾಡ್ತಾರೆ. ಮತ್ತೆ ಆ ಇವತ್ತು ನಾನು ಮಾಸ್ಟರ್ಸ್ ಗ್ರೂಪಲ್ಲಿ ಒಂದು ಲಿಂಕ್ ಕಳಿಸಿದ್ದೆ. ಸೊ ಈ ತರ ನಮ್ಗೆ ಯಾಕೆ ಫೀಡ್ಬ್ಯಾಕ್ ಕೊಡಲ್ಲ ನಮ್ಮ ಕ್ಲಾಸಸ್ ಅಲ್ಲಿ ಅಂತ. ಅವರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಬಿಕಾಸ್ ಅವರಿಗೆಲ್ಲ 1000 ರೂಪಾಯಿ ಕೊಟ್ಟಿರ್ತಾರೆ. ನನಗೂ ಹಂಗೆ ಅನ್ಸೋದು ಅನ್ಸುತ್ತೆ, 1000 ರೂಪಾಯಿ ಕೊಟ್ಬಿಟ್ಟು ನೀಟಾಗಿ ಮೇಕಪ್ ಮಾಡಿಸಿ ನಿಮ್ನೆಲ್ಲ ಒಂದೊಂದು ವಿಡಿಯೋ ಮಾಡಿಸ್ಕೋಬೇಕು ಅಂತ. ಹಂಗೇನಾದ್ರೂ ಬೇಕು ಅಂದ್ರೆ ಹೇಳಿ, ಅದನ್ನು ಮಾಡಿಸ್ಬಿಡ್ತೀನಿ ಒಂದಿನ. ಅಂಡ್ ಅವ್ರ ಹಿಸ್ಟ್ರಿನೂ ಗೊತ್ತಿದೆ. ನಾನು ಯಾರು ರೆಕಾರ್ಡ್ ಕಳ್ಸಿದ್ನೋ ನಿಮಗೆ, ಅವ್ರದ್ದು ಪಾಸ್ಟ್ 6 ಮಂತ್ ಏನ್ ಹಿಸ್ಟ್ರಿ ನಡೀತಾ ಇದೆ ಅವ್ರ ಮನೆಯಲ್ಲಿ. ಅವ್ರ ಮಾವನ್ನೇ ಕಾಲಲ್ಲಿ ಒದಿತಾರೆ,
ಅವ್ರ ಮಾವನ್ನೇ ಹೊಡಿತಾರೆ. ಅಂಥವ್ರು ಹೋಗಿ ಗುರು ಅಂತ ಎಲ್ಲರಿಗೂ ಹೇಳ್ಕೊತಾ ಇದ್ದಾರೆ. ಅವ್ರನ್ನ ಫಾಲೋ ಮಾಡ್ತಾರೆ, ಅವ್ರ ಲೈಫ್ ಚೇಂಜ್ ಆಯಿತು ಅಂತಾರೆ. ಅವ್ರಿಗೆ ಅಷ್ಟು ಚೆನ್ನಾಗಿ ಫೀಡ್ಬ್ಯಾಕು, ಎಷ್ಟು ನೀಟಾಗಿ ಕ್ಯಾಮ್ರಾ ಆ್ಯಂಗಲ್ಲು, ಲೈಟಿಂಗು, ನಾನು ಪ್ಲ್ಯಾನ್ ಮಾಡಿರೋ ವಿಡಿಯೋದಲ್ಲೂ ಅಷ್ಟು ನೀಟಾಗಿ ನಮ್ಮದು ಕ್ಯಾಮ್ರಾ ಬಂದಿರೋ ಅಷ್ಟು ಚೆನ್ನಾಗಿ ಫೀಡ್ಬ್ಯಾಕ್ ಕೊಡ್ತಾರೆ. ಸೊ ನಮ್ದ್ರಲ್ಲಿ ಯಾಕೆ ಆಮೇಲೆ ಆ, ಇಲ್ಲಿ ನಿಮಗಲ್ಲ, ಇದು ಜನರಲ್ ಆಗಿ ಹೇಳ್ತಾ ಇರೋದು. ಯಾಕಂದ್ರೆ ಇದನ್ನ ಮತ್ತೆ ನಾವೆಲ್ಲೋ ಪೋಸ್ಟ್ ಮಾಡಿದಾಗ ಇನ್ಯಾರೋ ನೋಡ್ತಾರೆ. ಆ, ನನ್ನ ಜೊತೆಗೆ ತಗೊಂಡಿರೋ ಫೋಟೋನು ಅವರು ಇನ್ಸ್ಟಾಗ್ರಾಮಲ್ಲಿ ಹಾಕೊಳ್ಳಲ್ಲ. ಆಮೇಲೆ ನಮಗ್ ಟ್ಯಾಗು ಮಾಡಲ್ಲ. ಊರಲ್ಲಿರೋರ್ ಬರ್ತಡೇದೆಲ್ಲ ಟ್ಯಾಗ್ ಮಾಡ್ತಾರೆ. ಆಮೇಲೆ ಆ ಈ ತರ ಕ್ಲಾಸ್ಗೆ ಹೋಗಿದ್ದೆ ಅಂತ ಅವ್ರು ಹಾಕೊಳ್ಳೋದು ಇಲ್ಲ, ಹೇಳ್ಕೊಡೋದು ಇಲ್ಲ. ಇದು ಯಾಕೆ ಅಂತ ನನ್ಗೆ ಇನ್ನೂ ಅರ್ಥ ಆಗ್ತಿಲ್ಲ. ನಾನು ಏನ್ ಕ್ರೈಮ್ ಹೇಳ್ಕೊಡ್ತಿದ್ದೀನ, ಅಥವಾ ಏನಾದ್ರೂ ಕೊಲೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಿದ್ದೀನ? ಮನೆಯವ್ರಿಗೆ ಹೇಳ್ ಬಂದಿಲ್ಲ ಅಂತ ಹೇಳ್ತಾರೆ ನನಗೆ. ಇದು ಯಾಕೆ ಅಂತ ನನ್ಗೆ ಇನ್ನೂ ಅರ್ಥ ಆಗಿಲ್ಲ. ಇನ್ನೊಂದು ಹೇಳ್ತೀನಿ, ಇದನ್ನ ನಾನು ಎಲ್ಲರಿಗೂ ಹೇಳ್ತಿರ್ತೀನಿ, 2-3 ವರ್ಷ ನೋಡ್ತಾರೆ ಅಂತ. ನೆನ್ನೆನೂ ಅದನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ನೀವ್ ಹಂಗ ಅಂದಾಗೆಲ್ಲ ನಮ್ಗೆ ಹಿಂಗಾಗುತ್ತೆ ಹಂಗ. ನಾನು ನಿಮಗೆ ಕೈಗೆ ಸಿಗ್ದಂಗೆ ಹೋದ್ರೆ ನಿಮಗೆ ಮೆಮೊರೀಸ್ ಇರಲ್ಲ ಹೇಳ್ಕೊಳಕ್ಕೆ. ಕೆಲವ್ರು ಹೇಳ್ತಾರೆ ಗೊತ್ತಾ, ಅದೇನೋ ಇತ್ತು, ಅದೇನೋ ಆಯ್ತು, ಏನೋ ಹೋಯ್ತು ಅನ್ನಂಗೆ ಆಗ್ಬಿಡುತ್ತೆ. ನಿಮ್ಮ ಹತ್ರ ಮೆಮೊರೀಸು ಇರಲ್ಲ. ನೆನ್ನೆನೂ ನಾನು ಕೇಳಿದೆ ಗ್ರೂಪಲ್ಲಿ, ಯಾರು ಫೋಟೋಸ್ ತೊಗೊಂಡಿದ್ರೆ ಶೇರ್ ಮಾಡಿ. ಒಬ್ಬರೇ ಒಬ್ರು ಶೇರ್ ಮಾಡಿದ್ದು ನನಗೆ. ಅಷ್ಟೊಂದು ಫೋಟೋ ಹಿಡ್ಕೊಂಡು ಹೋದ್ರಿ. ಆ ಒಂದು ಇವೆಂಟ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಎಷ್ಟು ನಮ್ದು ಕೆಲಸ ಇರುತ್ತೆ ಗೊತ್ತಾ ಹಿಂದಗಡೆ. ರಾಜಶ್ರೀ ಮೇಡಮ್ ಅವ್ರ ಅಮ್ಮ ಹೇಳ್ತಾ ಇದ್ರು, ನೀವು ಇಲ್ಲಿ ತುಂಬಾ ಚೆನ್ನಾಗಿ ರೆಡಿಯಾಗಿ ನಿಂತಿರೋದು ಒಂದೇ ಕಾಣಿಸುತ್ತೀರಿ, ಯಾರಿಗೂ ಏನು ಕಾಣಿಸಲ್ರಿ ಅಂತ. 2-3 ದಿನ ನಿದ್ದೆ ಇರಲ್ಲ. ಅಂಡ್ ಹಿಂದಿನ ದಿನ ನಾನು ಅಲ್ಲೇ ಇರ್ತೀನಿ, ನಿದ್ದೆ ಮಾಡಿರಲ್ಲ. 1 ಗಂಟೆ 1:30 ನಾನು ಮಲಗಿರ್ತೀನಿ. ಅಂಡ್ ಅದರಿಂದ ಕುಕ್ ಇವರು ಎಲ್ಲ ಡಿಸ್ಕಸ್ ಮಾಡಿರ್ತೀವಿ. ಅಂಡ್ ಕೆಲವೊಬ್ರು ಊಟ ತಗೊಂಡು ವೇಸ್ಟ್ ಮಾಡಿದ್ರು. ಅದನ್ನ ಕೆಲವೊಬ್ರು ಮಾಸ್ಟರ್ಸ್ ಅಬ್ಸರ್ವ್ ಮಾಡಿದ್ದಾರೆ. ಊಟ ಎಷ್ಟು ಬೇಕಾದ್ರೂ ತಿನ್ನಿ ನೀವು ಎಲ್ಲಿ ಹೋದಾಗೂ, ಆದ್ರೆ ವೇಸ್ಟ್ ಮಾಡಬಾರ್ದು. ನೀವು ಎಷ್ಟಾರು ತಿನ್ನಿ, 3 ಪ್ಲೇಟ್ ತಿನ್ನಿ, ನೋ ಪ್ರಾಬ್ಲಮ್. ಆದ್ರೆ ಡಸ್ಟ್ಬಿನ್ ಹಾಕ್ಬಾರ್ದು. ಅದೇ ಮಿಕ್ಕಿದ್ರೆ ಅಲ್ಲಿರೋರೇ ತಿಂತಾರಲ್ವಾ. ಆ ಒಂದು ಮೆನುನ ಫಿಕ್ಸ್ ಮಾಡಕ್ಕೆ 3 ದಿನ ನಾವು ಮೀಟಿಂಗ್ ಮಾಡ್ತೀವಿ. ಅದಕ್ಕೆ ಮುಂಚೆ ಒಬ್ರು ಟೇಸ್ಟ್ ಮಾಡ್ತಾರೆ ಅದನ್ನ, ಎಲ್ಲ ಸರಿ ಇದೆಯಾ ಅಂತ. ಅಷ್ಟೆಲ್ಲ ನಾವು ಕಷ್ಟಪಟ್ಟು ಒಂದು ಸೆಟ್ ಮಾಡಿರ್ತೀವಿ. ಒಂದು ಪ್ರೋಗ್ರಾಮ್ ಸೆಟ್ ಮಾಡಬೇಕು, ಆ ಜಾಗ ಸೆಟ್ ಮಾಡಬೇಕು, ಎ ಸಿ ಚೆನ್ನಾಗಿ ರನ್ ಆಗಬೇಕು, ಏನೂ ತೊಂದರೆ ಆಗಬಾರ್ದು, ರೆಸ್ಟ್ ರೂಮ್ಗಳು ಚೆನ್ನಾಗಿ ಎಲ್ಲ ಸೆಟ್ ಮಾಡಿದಾದ್ಮೇಲೆ ಅದ್ರ ಬಗ್ಗೆ ಒಂದು ಫೀಡ್ಬ್ಯಾಕ್ ಇಲ್ಲ, ಒಂದು ಫೋಟೋ ಇಲ್ಲ, ಒಂದು ಮೆಮೊರಿ ಇಲ್ಲ ಅಂದ್ರೆ, ಈ ಥರದ್ದು ನಂದು ಈ ಕ್ಲಾಸಿಂದಾನೇ ಒಂದೇ ಅನುಭವ ಹೇಳ್ತಾ ಇಲ್ಲ, ಓವರ್ ಆಲ್ ಕ್ಲಾಸ್ ಹೇಳ್ತಾ ಇದ್ದೀನಿ. ಇದೊಂದರದ್ದೇ ನಾನು ಹೇಳ್ತಾ ಇಲ್ಲ. ಈ ಥರದ್ದು 10-15 ಮಾಡಿದ್ದೀನಿ ನಾನು. ಸೊ ನೀವ್ ಯಾವಾಗ ಅದನ್ನ ಮಾಡ್ತಿರಲ್ಲ ಅವಾಗ ಅದು ಗೊತ್ತಾಗುತ್ತೆ. ನೀವೊಂದು ಗೃಹಪ್ರವೇಶ ಮಾಡಿ, ನೀವೇ ಅನ್ಕೊಳ್ಳಿ, ಇವಾಗ ಗೃಹಪ್ರವೇಶ ಮಾಡಿದಾಗ ನಾವು ರೆಡಿನೇ ಆಗಕ್ಕಾಗಲ್ಲ ಅಂತ ಅನ್ಕೊಂತೀರಾ ಇಲ್ವಾ? ಪೂಜೆ ಕುತ್ಕೋಬೇಕು, ಕಣ್ಣೆಲ್ಲ ಉರಿತಾ ಇರುತ್ತೆ, ಹೋಮ ಇರುತ್ತೆ. ನಾವು ಅವತ್ತಿನ ದಿನ ರೆಡಿ ಆಗಕ್ಕಾಗತ್ತಾ? ಥ್ಯಾಂಕ್ ಯು ವರುಣ್, ಥ್ಯಾಂಕ್ ಯು. ಅವರು ಸ್ಟೇಟಸ್ ಅಲ್ಲಿ ಆಮೇಲೆ ಆ ಗ್ರೂಪ್ ಫೋಟೋನೇ ತಗೊಳ್ಳಿಲ್ಲ ಈ ಸತಿ. ಇಷ್ಟು ಜನ ಇದ್ರು, ಎವ್ರಿ ಟೈಮ್ ನಾವು ತಗೋತೀವಿ, ಈ ಸತಿ ಗ್ರೂಪ್ ಫೋಟೋನೂ ಇಲ್ಲ, ಯಾರಿಗೂ ನೆನಪು ಆಗ್ಲಿಲ್ಲ ಹಂಗೆ. ಅಂಡ್ ಇನ್ನೊಂದು, ಈ ತರದ ಇವೆಂಟ್ಸ್, ಈ ತರದ ಗ್ರೂಪ್ ಇವೆಂಟ್ಸ್ ನಂದೇ ಅಂತಲ್ಲ, ನೀವು ಬೇರೆಯವ್ರದ್ದು ಯಾರ್ದು ಅಟೆಂಡ್ ಮಾಡಿ, ಅದೇನ್ ಪ್ರಾಬ್ಲಮ್ ಇಲ್ಲ. ಈಗ ನೀವೊಂದು ಲೀಡರ್ ಆಗ್ಬೇಕು, ಅಥವಾ ನೀವು ಬಿಸ್ನೆಸ್ ಓನರ್ ಆಗ್ಬೇಕು, ನಿಮ್ಗೆ ಐಡಿಯಾಸ್ ಬರಬೇಕು ಅಂತಂದ್ರೆ ಈ ತರದ ಮೀಟಪ್ಸ್ನ ನೀವು ಮಾಡ್ಬೇಕು. ಒಳ್ಳೆ ಬಟ್ಟೆ ಹಾಕೋಬೇಕು, ಒಳ್ಳೆ ಚೇರ್ ಮೇಲೆ ಕುತ್ಕೋಬೇಕು. ಒಂದ್ 4 ಜನದ ಹತ್ರ ಮಾತಾಡ್ಬೇಕಾದ್ರೆ ನೀವು ಒಬ್ರಿಗೊಬ್ರು ಅಬ್ಸರ್ವ್ ಮಾಡ್ತಿದ್ರಲ್ವಾ, ಹೆಂಗ್ ಅವ್ರು ನೋಡ್ತಾ ಇದಾರೆ, ಹೆಂಗ್ ಅಬ್ಸರ್ವ್ ಮಾಡ್ತಾ ಇದ್ರಿ ತಾನೆ ನೀವು ಒಬ್ರಿಗೊಬ್ರು. ಗೊತ್ತಾಗತ್ತಾನೆ ಬಿಹೇವಿಯರ್. ಅಲ್ಲಿ ಹೋದಾಗ ನಾನು ಹೆಂಗಿರ್ಬೇಕು, ಪ್ಲೇಟ್ ಹೆಂಗ್ ಹಿಡ್ಕೋಬೇಕು, ಸೌಂಡ್ ಮಾಡದೆ ಹೆಂಗ್ ತಿನ್ಬೇಕು, ದಟ್ ಈಸ್ ಟೇಬಲ್ ಮ್ಯಾನರ್ಸ್. ಆಮೇಲೆ ಟೀ ಕಾಫಿ ಬಂದಾಗ ರಶ್ ಆಗ್ಬಾರ್ದು. ಯಾರು ಹಂಗ್ ಮಾಡಿಲ್ಲ, ಹೇಳ್ತಾ ಇದ್ದೀನಿ ನಾನು. ಅಂದ್ರೆ ನೀವು ನಿಮ್ ಮನೆ ಬಿಟ್ಟು ಆಚೆನೆ ಬಂದಿಲ್ಲ, ಬಿಸ್ನೆಸ್ ಮೀಟೇ ಮಾಡಿಲ್ಲ. ಮೀಟ್ ಅಂದ್ರೆ ಮೀಟಿಂಗ್ಸ್. ನೀನ್ ದೊಡ್ಡ ಬಿಸ್ನೆಸ್ ನಾನು ಮಾಡ್ತೀನಿ, 10 ಜನಕ್ಕೆ ಕೆಲಸ ಕೊಡ್ತೀನಿ ಅಂತ ವಿಷನ್ ಮಾಡ್ತಾ ಇದ್ರೆ, ನೀನ್ ಅದನ್ನ ಆ ಸೀಟ್ನೇ ಕೂತ್ಕೊಂಡು ಅನುಭವಿಸಿಲ್ಲ ಅಂದ್ರೆ ಹೆಂಗೆ? ಈಗ ನೀವು ಆ ಸೀಟ್ ಮೇಲೆ ಕೂತ್ಕೊಂಡಾಗ 2 ಕೈ ರೆಸ್ಟ್ ಅಲ್ಲಿ ಇರುತ್ತೆ. ಸೊ ನಿಮ್ ಯೋಚನೆಗಳು ಅವಾಗ ಬರುತ್ತೆ, ಕ್ವಶನ್ ಕೇಳ್ತೀರಾ, ನಾವೇನೋ ಹೇಳೋವಾಗ ನೀವು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀರಾ, ನೀವು ಫೀಲ್ ಮಾಡ್ತೀರಾ. ಆ ಒಂದು AC ರೂಮಲ್ಲಿ ಇರುವಾಗ ನಿಮ್ಗದು ಫೀಲ್ ಆಗತ್ತೆ.
ಈಗ ನೀವು ಒಂದು ಲೀಡರ್ ಅಥವಾ ಒಂದು ಮೆಂಟಾರ್ ಅಥವಾ ಏನೋ ಒಂದು ಬಿಸ್ನೆಸ್ ಓನರ್ ಆಗ್ಬೇಕಂದ್ರೆ ಇದನ್ನ ಅನುಭವಿಸ್ಬೇಕಲ್ವಾ ನೀವು? ಇಲ್ಲ ಅಂದ್ರೆ ನಾನು ಈಗ ಒಂದು ಬಿಸ್ನೆಸ್ ಮಾಡಿದೀನಿ ಅಂತ ಎಲ್ಲೂ ಹೇಳ್ಕೊಂತೀರಾ? ಹೆಂಗ್ ರೆಪ್ರೆಸೆಂಟ್ ಮಾಡ್ಕೊಂತೀರಾ ನಿಮ್ಮನ್ನ ನೀವು? ಥ್ಯಾಂಕ್ ಯು. ಸ್ಟೇಟಸ್ ಹಾಕಿದ್ದೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾರ್ಯಾರು ಹಾಕಿದ್ರಿ ಥ್ಯಾಂಕ್ ಯು. ನಾನು ಹೇಳಿಲ್ವಾ ಇದೇ ಒಂದು ಕ್ಲಾಸಿಂದ ನಾನು ಹೇಳ್ಕೊಂತ ಇಲ್ಲ, ಓವರ್ ಆಲ್ 10-12 ಕ್ಲಾಸ್ ಹೇಳ್ಕೊತಾ ಇದ್ದೀನಿ ಅಂತ ಹೇಳಿದ್ದು ನಾನು. ಇದೊಂದರದೇ ಅಲ್ಲ. ಹ್ಮ್. ಸೊ ಈ ತರದ ಮೀಟಪ್ಸ್ ನೀವು ಮಾಡಿದಾಗ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ಬೇರೆಯವ್ರ ಬಿಹೇವಿಯರ್ನ ಅಬ್ಸರ್ವ್ ಮಾಡ್ತೀರಾ, ಬೇರೆಯವ್ರು ಹೆಂಗೆ ಆಕ್ಟ್ ಮಾಡ್ತೀರಾ. ನೆನ್ನೆನೂ ಅಷ್ಟೇ ನಾವೇನಾದ್ರೂ ಆಕ್ಟಿವಿಟಿ ಕರೆಯುವಾಗ ಸ್ಟಾರ್ಟಿಂಗ್ ಸ್ವಲ್ಪ ಒಂದೇ ಸತಿ ಅಷ್ಟೇ ಹೆಸಿಟೇಟ್ ಮಾಡ್ಕೊಂಡ್ರು ಬರಕ್ಕೆ. ನಾವೇ ಹೆಸರು ಕೊಟ್ಟು ಕರೆದ್ವಿ, ಬಂದ್ರು. ಅವರು ಕೈ ಎತ್ತಿದ್ರು, ಬಂದ್ರು ಸುಮ ಅವರು. ಅದು ಬಿಟ್ರೆ ನೆಕ್ಸ್ಟ್ ಅವರೇ ವಾಲಂಟಿಯರ್ ಆಗಿ ಎಷ್ಟು ಜನ ಬಂದ್ರು ಗೊತ್ತಾ? 10 ಜನ, 15 ಜನ. ಅಲ್ಲಿ ಜಾಗ ಇರಲಿಲ್ಲ ನಮಗೆ. ದಟ್ ಈಸ್ ಕಾನ್ಫಿಡೆನ್ಸ್. ಈಗ ನಾನು ಅದ್ರಲ್ಲಿ ಆ ಟ್ಯಾಲೆಂಟ್ ಇದೆ ಅಂತ ನೀವು ಎಲ್ಲಿ ತೋರಿಸ್ಕೊಂತೀರಿ? ಎಲ್ಲಿ ಹೋಗಿ ಹೇಳ್ಕೊಳಕ್ಕಾಗುತ್ತೆ? ಎಲ್ಲಿ ನೀವು ಪ್ರೂವ್ ಮಾಡ್ಕೊಳಕ್ಕಾಗುತ್ತೆ? ಎಲ್ಲಿ ನನಗೆ ಚಾನ್ಸ್ ಕೊಡಿ ಅಂತ ನೀವು ಕೇಳಕ್ಕಾಗತ್ತೆ? ಸೇಮ್ ವೇ, ಈಗ ಆಸ್ ಅ ಟೀಚರ್ ಆಗಿ ಅಲ್ಲಿ ಆಶಾನು ಬಂದಿದ್ರು. ಆ ಒಂದು ಆಸನ, ಒಂದು ಎಕ್ಸಸೈಸ್ನ ಅವ್ರಿಗೆ ತೋರ್ಸಕ್ಕೆ ಅನ್ಕಂಫರ್ಟಬಲ್ ಇತ್ತು, ಬಿಕಾಸ್ ಅವ್ರ ಡ್ರೆಸ್ಸು, ಅವ್ರದ್ದೊಂದು ಇದರಿಂದ ಅದು ಅನ್ಕಂಫರ್ಟಬಲ್ ಇತ್ತು. ಸೊ ಈಗ ಅದನ್ನು ಮ್ಯಾನೇಜ್ ಮಾಡ್ಬೇಕಲ್ವಾ? ನಾನೇ ಆಸನ ಮಾಡಿ ತೋರಿಸ್ದೆ. ಯಾರು ನೆನ್ನೆ ಕ್ಲಾಸಲ್ಲಿ ಬಂದಿರ್ಲಿಲ್ವೋ ಅವ್ರಿಗೆ ಹೇಳ್ತೆ, ನಾನೇ ಆ ಆಸನನ ಮಾಡಿನೂ ತೋರಿಸ್ದೆ. ಕೆಲವೊಂದ್ಸತಿ ಯು ಹ್ಯಾವ್ ಟು, ಏನಂತಾರೆ, ತಗ್ಗಿ ಬಗ್ಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅದನ್ನ ಎಲ್ಲಿ ಕಲಿತೀರಾ? ನಿಮ್ ಮನೇಲಿ ನೀವು ಕಲಿಯಕ್ಕಾಗಲ್ಲ ರೀ. ನಿಮ್ ಮನೇಲಿ ನೀವು ಎಲ್ಲ ಕಲಿಯೋದಾಗಿದ್ರೆ ಇವಾಗ ಎಲ್ಲರೂ ವಿಶ್ವೇಶ್ವರಯ್ಯ, ವಿವೇಕಾನಂದ, ಹ್ಮ್, ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ ಎಲ್ಲ ಆಗ್ಬಿಡ್ತಿದ್ರಿ ನೀವು. ನಿಮ್ ಮನೇಲಿ ಕಲಿಯಕ್ಕಾಗಲ್ಲ. ನಿಮ್ ಮನೇಲಿ ಯಾವಾಗಿದ್ರು ನಿಮ್ಮನ್ನ, ನೀವು ಊಟದಾಗೆಲ್ಲ ಹೆಂಗಿದ್ರು ಹಂಗೆ ನೋಡ್ತಾರೆ. ನೀವೇನೇ ಚೇಂಜ್ ಆದ್ರೂ ಅವ್ರಿಗೆ ಇಷ್ಟ ಆಗಲ್ಲ. ಮನೇಲಿ ಹೆಂಗಿರ್ಬೇಕು ಹಂಗಿರು, ಇದೆಲ್ಲ ಆಚೆ ಇಟ್ಕೊ ಅಂತ ಹೇಳ್ತಾರ ಇಲ್ವಾ? ಬಾಯಲ್ಲಿ ಮಾತಾದ್ರೂ ಹೇಳ್ತಾರ ಇಲ್ವಾ? Yes, yes. ಅಂಡ್ ಅಲ್ಲಿ ಕೆಲವೊಬ್ರು ದೊಡ್ಡವರು ಬಂದಿದ್ರು. ಸೊ ದೇ ಆರ್ ಬಿಹೇವಿಂಗ್, ಅವ್ರಿಗೆ ಅದು ಫಸ್ಟ್ ಟೈಮ್ ಅಂತ ಅನಿಸ್ತಾನೆ ಇಲ್ಲ. ಅವ್ರು ಅಷ್ಟು ಕಾನ್ಫಿಡೆನ್ಸ್ ಆಗಿದ್ರು. ಅವ್ರ ಮಾತಾಗಿರ್ಬೋದು, ಕೇಳಿದ ಕ್ವಶನ್ಗೆ ಅವರು ಆ ಹ್ಞೂ ಅಂದಲ್ಲೇ ಆನ್ಸರ್ ಮಾಡ್ತಾ ಇದ್ರು. ದೇ ಆರ್ ಸೋ ಅಲರ್ಟ್. ಅವರೆಲ್ಲ ನಿಮ್ಕಿನ ದೊಡ್ಡವರು, ಮಕ್ಕಳು. ಅವ್ರ ಮಕ್ಕಳೆಲ್ಲ ನಮ್ಮ ವಯಸ್ಸವ್ರು, ನಿಮ್ಮ ವಯಸ್ಸವ್ರು ಇದ್ದಾರೆ. ಸೊ ಅವರು ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂದ್ರೆ ಅವರು ಕಲಿಕೆ ಇಂಟ್ರೆಸ್ಟ್ ಆಗಿರ್ಬಹುದು. ಅವ್ರಲ್ಲಿ ಕೂತಿರೋದ, ಏನೋ ನನ್ನ ಮಗಳು ಕರ್ಕೊಂಡ್ ಬಂದಿದ್ದಾಳೆ ಅಂತ ಅವರು ಏನೋ ಇರ್ಬೋದಿತ್ತು. ದೇ ಆರ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಅವ್ರ ಮುಖದಲ್ಲಿ ಕ್ಯೂರಿಯಾಸಿಟಿ ಹಂಗೆ ಇತ್ತು. ಆದ್ರೆ ಇನ್ನೊಂದಿಬ್ರು ಯಾರೋ ಫ್ರೆಂಡ್ಸ್ನ ಕರ್ಕೊಂಡ್ ಬಂದಿದ್ರು. ಅವರು ಫೋರ್ಸ್ಫುಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ರು. ನನಗೂ ಡಿಸ್ಟರ್ಬ್ ಮಾಡ್ತಿದ್ರು, ಅವರು ಡಿಸ್ಟರ್ಬ್ ಆಗಿದ್ರು. ಮಧ್ಯೆ ಮಧ್ಯೆ ಎದ್ದು ಹೋಗೋದು, ನೀರ್ ತಕೊಂಡ್ಬಂದು ಕುಡಿಯೋದು, ಏನ್ ಮಾಡ್ತಿರೋ ನಂಗೂ ಅರ್ಥ ಆಗ್ಲಿಲ್ಲ. ಅಂಡ್ ಇದನ್ನ ಯಾಕೆ ಹೇಳ್ತಿದೀನಿ ಅಂದ್ರೆ, ನಾಳೆ ನಿಮ್ಮನ್ನ ಯಾರಾದ್ರೂ ಕರಿಬೇಕು, ನಿಮ್ಮನ್ನ ಯಾರಾದ್ರೂ ಆ ಅಟ್ಲೀಸ್ಟ್ ನಿಮ್ಮ ಹತ್ರ ಈ ತರದ ಫೋಟೋಗಳಿದ್ರೆ, ಅಟ್ಲೀಸ್ಟ್ ನೀವು ಅದನ್ನ ಹಾಕೊಂಡಿದ್ರೆ, ನಿಮ್ಮ ಹತ್ರ ಇದ್ರೆ, ಏನು ಯಾಕೆ ಅಂತ ಕೇಳ್ತಾರೆ. ಆಮೇಲೆ ಅವಳಿಗೆ ಬಿಡಪ್ಪ ನಾಲೆಡ್ಜ್ ಜಾಸ್ತಿ, ಹಂಗೆಲ್ಲ ಓಡಾಡ್ತಾಳೆ, 4 ಜನದ ಜೊತೆ ಮಾತಾಡ್ತಾಳೆ, ಅದಾಗದೇ ಬರುತ್ತೆ. ನೀವು ಬರೀ ಸ್ಟೋರೀಸು ಸ್ಟೇಟಸ್ ಇವತ್ತೋ ನೆನ್ನೆನೋ ನಾಳೆನೋ ಹಾಕೊಂಡಿದ್ದೀರಲ್ವಾ, ನೋಡಿ ಬೇರೆಯವ್ರು ನಿಮ್ಮ ಹತ್ರ ಮಾತಾಡೋ ರೀತಿನೂ ಚೇಂಜ್ ಆಗುತ್ತೆ, ಬಿಹೇವ್ ಮಾಡೋ ರೀತಿನೂ ಚೇಂಜ್ ಆಗುತ್ತೆ. ನೆನ್ನೆ ಪ್ರವೀಣ್ ಬಂದಿದ್ರು ಮಂಗಳೂರಿಂದ ಅಂತಾನೆ, ಪರಿಚಯ ಇತ್ತು. ಪ್ರವೀಣ್ ಅಲ್ಲ, ಪ್ರಶಾಂತ್. ಅವ್ರನ್ನ ನೀವು ಒಂದೇ ಟೇಬಲಲ್ಲಿ ಕೂತಿದ್ರಿ, ವರುಣ್ ಎಲ್ಲ. ಮಂಗಳೂರಿಂದ ಬರ್ಬೇಕಾದ್ರೆ ಅವ್ರು ಕರೆದಿದ್ರು. ಹಾಗೆ ಆ ಬೆಂಗಳೂರಿಂದ ಮಡಿಕೇರಿಗೆ ಹೋಗ್ಬೇಕಾದ್ರೆ ಕಾವೇರಿ ಅವ್ರಲ್ಲಿ ಹಾಸ್ಪಿಟ್ಲ್ ಹತ್ರ ಬಂದು ನಿಂತ್ಕೊಂಡು ಕಾಯ್ದು ಮೇನ್ ರೋಡಲ್ಲಿ. ನಾನು ಅಲ್ಲಿ ಹೋಗಿ ನನಗೆ ಅವರು ಸೇಮ್ ಮತ್ತೆ ಚಾಕ್ಲೇಟ್ಸು ಮತ್ತೆ ಫ್ರೂಟ್ಸ್. ಸೊ ನಾವ್ ಅಲ್ಲಿ ಏನ್ ಅನ್ಕೋತಿದ್ವಿ ಗೊತ್ತಾ? ಹೆಂಗಿದ್ರು ಲೇಟಾಗಿ ಹೋದ್ರೆ ಅಲ್ಲಿ ಊಟ ಸಿಕ್ಕಲ್ಲ, ಏನ್ ಮಾಡೋದು? ಕಾವೇರಿನೇ ಕೊಟ್ಟಿದ್ ನಮಗೆ. ಆಕ್ಚುಲಿ ಅವ್ರು ಊಟಕ್ಕೆ ಹೋಗೋಣ ಅಂತಾನು ಎಲ್ಲ ಹೇಳಿದ್ರು, ಬಟ್ ಅವ್ರ ಊರಿಗೆ ಒಳಗಡೆ ಹೋಗ್ಬೇಕಿತ್ತು. ಕರೆಕ್ಟ್ ಟೈಮ್ಗೆ ಫ್ರೂಟ್ಸು, ಚಾಕ್ಲೇಟ್ಸ್. ಅಂಡ್ ಇವರಿಗೆಲ್ಲ ಏನು ಈಗ ಪ- ಪ್ರ- ಪ್ರವೀಣ್, ಅಲ್ಲ, ಅವರು ಪ್ರದೀಪ್ಗಾಗ್ಲಿ ಕಾವೇರಿಗಾಗ್ಲಿ, ಬೇರೆಯವರು ಇದ್ದಾರೆ, ತುಂಬಾ ಜನ ಇದ್ದಾರೆ. ಅವ್ರಿಗೆ ಏನು, ಅವ್ರ ಕೆಲಸ ಕಾರ್ಯ ಬಿಟ್ಟು ನಾನ್ ಬರ್ತೀನಿ ಅಂದಾಗ ಮೇನ್ ರೋಡ್ ಬಂದು ನಿಂತ್ಕೊಂಡು ನನಗೆ ವೆಯ್ಟ್ ಮಾಡಿ ಅರ್ಧ ಗಂಟೆ 1 ಗಂಟೆ ಸ್ಪೆಂಡ್ ಮಾಡಿ ಹೋಗ್ತಾರೆ. ಅನ್ಕೋಬಹುದು ಅದರಿಂದ ಏನ್ ಲಾಭ ಅಂತ.
ನನ್ನ ಜರ್ನಿಯಲ್ಲಿ ದೇ ಮೇಡ್ ಸೋ ಮಚ್ ಆಡ್ ಆನ್ ಅಂತಾರೆ ಗೊತ್ತಾ. ಒಂದು ಪೂಜೆಗೆ ಒಂದು ಹೂವು, ಒಬ್ರು ಯಾರೋ ಹೂವು ತಂದು ಕೊಡ್ತಾರೆ, ಇನ್ನೊಬ್ರು ಯಾರೋ ನೀರ್ ತಂದು ಕೊಡ್ತಾರೆ. ಹಂಗೆ ಹಂಗೆ ನಿಮ್ ಲೈಫಲ್ಲೂ ಕೆಲವೊಬ್ರು ಚೇಂಜಸ್ನ ತಂದು ಕೊಡ್ತಾರೆ. ಈಗ ನೀವು ಅನ್ಕೋಬಹುದು ಚೈಲ್ಡ್ಹುಡ್ ಇಂದ ಫ್ರೆಂಡ್ ಇರೋರು ಅಥವಾ ನಮ್ ಜೊತೆಗಿರೋರೇ ನಮಗೆ ಸಹಾಯ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ಬಿಸ್ನೆಸ್ ಅಲ್ಲಿ ಅಂತ. ಮಾಡಿದಾರಾ? ಮಾಡಲ್ಲ. ಹೋಗ್ತಾ ಹೋಗ್ತಾ ನಿಮ್ಮ ನಡವಳಿಕೆ, ಬಿಹೇವಿಯರು, ಮಾತಿನಿಂದ, ಆಮೇಲೆ ನೀವು ನಡ್ಕೊಳ್ಳೋ ರೀತಿಯಿಂದ ಕೆಲಸ, ಜನರು ನಿಮ್ಗೆ ಅಟ್ರಾಕ್ಟ್ ಆಗುತ್ತೆ. ಅಪಾರ್ಚುನಿಟೀಸು ಇದೆಲ್ಲ ಅಟ್ರಾಕ್ಟ್. ಇವಾಗ ನಾವು 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಓದ್ಕೊಂಡ್ ಬಂದಿದೀವಲ್ವಾ, ಸೇಮ್ ಅದನ್ನೇ ಅಲ್ವಾ ಓದಿರೋದು. ಪುಸ್ತಕದಲ್ಲಿ ಏನಿತ್ತು ಸೇಮ್ ಎಲ್ಲರೂ ಅದನ್ನೇ ಓದಿರ್ತೀವಿ. ಆದ್ರೆ ಒಬ್ಬೊಬ್ರು ಕಡಿಮೆ ಮಾರ್ಕ್ಸ್ ತೆಗಿತಾರೆ, ಒಬ್ಬೊಬ್ರು ಜಾಸ್ತಿ ಮಾರ್ಕ್ಸ್ ತೆಗಿತಾರೆ. ಆದ್ರೆ ಕೆಲವೊಬ್ರು ಕಾಪಿ ಹೊಡೆದು ಬರ್ದಿರೋದಿದೆ, ಕೆಲವೊಬ್ರು ಗಟ್ ಮಾಡಿ ಬರ್ದಿರೋದಿದೆ, ಬಹೆಟ್ ಮಾಡಿ. ಹಂಗಂತ ಕಾಪಿ ಹೊಡೆದು ಬರ್ದಿರೋರದ್ದು ತಪ್ಪಂತಲ್ಲ, ಬಿಕಾಸ್ ಒಂದೇ ಬುಕ್ನೇ ಎಲ್ಲರೂ ಓದಿರೋದಲ್ವಾ. ಸೊ ಲೈಫಲ್ಲೂ ಅಷ್ಟೇ, ನಾವು ಯಾರೋ ಮಾಡಿದ್ದನ್ನ ನಾವು ಮಾಡ್ತಿದ್ವಿ, ಅವ್ರು ಹೇಳ್ದಂಗೆ ನಾನು ಹೇಳ್ಬಿಟ್ಟೆ, ಅವ್ರು ಮಾಡ್ದಂಗೆ ನಾನು ಮಾಡ್ಬಿಟ್ಟೆ, ಕಾಪಿ ಆಗುತ್ತಾ ಅಂತ ಅನ್ಕೋಬೇಡಿ. ಅವ್ರಿಗೆ ಯಾರಿಗೋ ಕಣ್ಣಲ್ಲಿ ನೀರ್ ಬಂತು ಹತ್ರು, ನಿಮಗ್ ಬಂದ್ರು ಆ ಕಡೆ ಹೋಗಿ ತಿರ್ಕೊಂಡಿರ್ತೀರ. ದಟ್ ಈಸ್ ನಾಟ್, ಅವ್ರ ಹತ್ರ ಅಂತ ನಾನು ಹತ್ತು ಅಳ್ಬಾರ್ದು, ಅವ್ರಂಗೆ ನಾನು ಮಾಡಬಾರ್ದು. ದಟ್ ಈಸ್ ನಾಟ್ ದಿಸ್ ಥಿಂಗ್. ಕಾಪಿ ಅಂತ ಅಲ್ಲ ಅದು, ದಟ್ ಈಸ್ ಜನರಿಕ್. ಅವರು ಅದನ್ನೇ ಹೇಳಿದ್ರು, ನಾನು ಅದನ್ನೇ ಹೇಳ್ಬಿಟ್ರೆ ಸೇಮ್ ಸೇಮ್ ಆಗ್ಬಿಡುತ್ತೆ. ನನ್ನ ಬಗ್ಗೆನೂ ಹಂಗೆ ಅನ್ಕೊಂಡ್ಬಿಡ್ತಾರೆ. ಹ್ಮ್. ಆಮೇಲೆ ಮೇ ಬಿ ನೆನ್ನೆ ಕ್ಲಾಸಲ್ಲಿ ಅನ್ಸತ್ತೆ ನಾವು ಅಷ್ಟು ನಗಾಡಿದ್ದು, ಅಷ್ಟು ನಗಾಡಿದೀವಿ ನಾವು ನೆನ್ನೆ, ಆಫ್ಟರ್ ಕ್ಲಾಸ್ ಆಲ್ಸೋ. ಅದಾದ್ಮೇಲೆ ಇವತ್ತು ಮಾಸ್ಟರ್ಸ್ಗೆ ನಾನು ಒಂದಷ್ಟು ವಿಷಯಗಳನ್ನ ಶೇರ್ ಮಾಡಿದೆ. ಕ್ರಿಸ್ಟಲ್ಸ್ ಬಗ್ಗೆ ಎಲ್ಲ ಶೇರ್ ಮಾಡಿದೆ, ಬೇರೆಯವ್ರು ಏನ್ ಮಾಡ್ತಿದ್ದಾರೆ ಅದನ್ನು ಶೇರ್ ಮಾಡಿದೆ. ಸೊ ಬಿ ಅವೇರ್. ನೀವು ಎಲ್ಲೇ ಹೋಗಿ ಏನೇ ಕಲೀರಿ ಏನೇ ಮಾಡಿ, ಒಂದು ಸ್ವಲ್ಪ ಸಾಮಾನ್ಯ ಜ್ಞಾನದಿಂದ, ನಿಮ್ಮ ಇಂಟ್ಯೂಷನ್ ಇಂದ ಒಳ್ಳೆಯ ಕ್ರಿಸ್ಟಲ್, ಒಳ್ಳೆಯ ವ್ಯಕ್ತಿಗಳನ್ನ ಚೂಸ್ ಮಾಡಿ. ಓಕೆ. ಅದು ಯಾವಾಗ ಬರುತ್ತೆ ಅಂತಂದ್ರೆ ಈ ತರ ಮೀಟಪ್ ಗ್ರೀಟಪ್ ಇದೆಲ್ಲ ಆದಾಗ, ಹ್ಮ್, ನೀವು ಜನಗಳನ್ನ ತಿಳ್ಕೊಂಡಾಗ, ಆಮೇಲೆ ಹ್ಮ್, ಮತ್ತೆ ನೀವು ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ ಮಾಡಿದೀನಿ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ, ಮ್ಯಾನಿಫೆಸ್ಟ್ ಮಾಡಿ ಅಂತ ಹೇಳ್ತೀನಿ. ನೀವು ಅದೇ ಹಳೆ ನೈಟಿ ಹಾಕೊಂಡು, ಅದೇ ಹಳೆ ಬನಿಯನ್ ಹಾಕೊಂಡು, ಅದೇ ನೈಟ್ ಡ್ರೆಸ್ಸಲ್ಲಿ ನಾನು ಬಿಸ್ನೆಸ್ ಬಿಸ್ನೆಸ್ ಅಂದ್ರೆ ಹೆಂಗ್ ವೈಬ್ರೇಷನ್ ಕೊಡ್ತೀರ? ಅದೇ ನೀವು ನೆನ್ನೆ ಕ್ಲಾಸಿಗೆ ಬರುವಾಗ ಟೈಮಿಗೆ ಸರಿಯಾಗಿ ಎದ್ರಿ, ರೆಡಿ ಆದ್ರಿ, ಬರ್ಬೇಕಾದ್ರೆ ಪ್ಲಾನ್ ಮಾಡಿದ್ರಿ, ಆಮೇಲೆ ನಂಗೆ ಇದೇ ಸೀಟ್ ಬೇಕು ಕೊನೆವರೆಗೂ, ಯಾರು ಸೀಟ್ ಚೇಂಜ್ ಮಾಡಲಿಲ್ಲ, ಅದೇ ಸೀಟಲ್ಲಿ ಕೂತಿದ್ರಿ. ಸೀಟ್ ಚೇಂಜ್ ಮಾಡ್ಬೋದು, ಮಾಡಿಲ್ಲ ಯಾರೂ. ಬಿಕಾಸ್ ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಯ್ತಲ್ವಾ, ನೀವು ಬಂದ್ರಿ ಆನ್ ಟೈಮ್. ಅದೇ ಅದನ್ನೇ ಅನ್ನೋದು ನಾವು ಮೂವ್ ಆನ್ ಆಗೋದು, ಚೇಂಜಸ್ನ ತಗೊಂಬರೋದು ಲೈಫಲ್ಲಿ ಅಂತ. ಈಗ ನೀವು ಮನೇಲಿ ಕುತ್ಕೊಂಡು ಇದನ್ನು ಹೇಳ್ಬೋದು ನಾನು, ನೀವು ವಿಜುವಲೈಸ್ ಮಾಡ್ಬೇಕಾದ್ರೆ ಎಲ್ಲರೂ ಹೋಗ್ಬಿಟ್ಟು ಹೊಸ ಡ್ರೆಸ್ ಹಾಕೊಂಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ಬೋದು. ಎಲ್ಲ ವಿಡಿಯೋ ಆಫ್ ಮಾಡ್ತೀರ, ಬಿಕಾಸ್ ಎಲ್ಲರಿಗೂ ಅದು ಅವಕಾಶ ಆಗಲ್ಲ ಅಲ್ವಾ. ಹಂಗೇನೆ. ಸೊ ನೀವು ವಿಷನಲೈಸ್ ಮಾಡುವಾಗ, ನಾನು ನಿನ್ನೆನೂ ಹೇಳ್ದೆ, ಒಂದು ರಾಮಾಯಣ ನಡಿಬೇಕಾದ್ರೆ ಇದೆಲ್ಲ ಇದೆಲ್ಲ ನಡಿಬೇಕಿತ್ತು, ಕೊನೆಗೆ ಅದನ್ನ ಎಂಡೇ ಮಾಡಲಿಲ್ಲ. ರಾಮ ರಾವಣ ಯಾರು ಅದನ್ನ ಎಂಡೇ ಮಾಡಲಿಲ್ಲ ನೆನ್ನೆ. ರಾಮ ರಾವಣ ಒಬ್ರೆ, ಓಕೆ, ಭಾವ ಬೇರೆ ಅಷ್ಟೆ. ನಿಮ್ಮಲ್ಲೇ ಇದ್ದಾರೆ ರಾಮ ರಾವಣ. ಒಂದು ವಿಷಯನ, ಈಗ ಸೀತೆ ಅನ್ನೋದು ಒಂದು ಟಾಪಿಕ್ ಆದ್ರೆ ನಿಮ್ಮೊಳಗೆ ಇಬ್ರು ಇದ್ದಾರೆ. ಇಬ್ರು ರಾಂಗ್ ಅಲ್ಲ, ಇಬ್ರು ರೈಟ್ ಅಲ್ಲ. ಅಂಡ್ ನೀವೇ ಕೇಳಿರ್ಬೋದು ರಾಮಾಯಣನ ಎಷ್ಟು ಸತಿ ಬರೆದಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಅದನ್ನು ನಾನು ಹೇಳಿದೆ, ಹಂಗಾದ್ರೆ ಅವರು ರೊಮ್ಯಾಂಟಿಕ್ ಆಗಿ ಇರ್ಲಿಲ್ವಾ, ಅವ್ರು ಹಂಗಿರ್ಲೇ ಇಲ್ವಾ ಅಂತೆಲ್ಲಾನು ಹೇಳ್ದೆ. ಸೊ ಅದೆಲ್ಲ ಭಾವ ಅಷ್ಟೆ. ಸೊ ಆ ರಾವಣನು ಅಷ್ಟೇ, ನಿಮ್ಗೆ ಗೊತ್ತು ಅದ್ರದ್ದು. ರಾವಣನ ಸಾಯಿಸಿದ್ಮೇಲೆ ರಾಮನಿಗೂ ಅದೊಂದು ಶಾಪ ಆಗತ್ತೆ, ಬ್ರಾಹ್ಮಣನ ಕೊಲೆ ಮಾಡಿದ್ದ, ಐ ಮೀನ್ ಕೊಂದಿದ್ದಕ್ಕೆ ಶಾಪನೂ ಆಗತ್ತೆ. ಅಷ್ಟು ಮಹಾಜ್ಞಾನಿ ರಾವಣ. ಹಿ ಈಸ್ ಪ್ಯಾಷನೇಟ್, ಅವನ ಹತ್ರ ದುಡ್ಡಿತ್ತು, ಗೋಲ್ಡ್ದೇ ಅರಮನೆ ಇತ್ತು, ಅವನ ಬಾಡಿ ತುಂಬಾ ಅಟ್ರಾಕ್ಟಿವ್ ಆಗಿತ್ತು, ಬಹಳ ಸುಂದರವಾಗಿದ್ದಂಥ ವ್ಯಕ್ತಿ ಅವನು. ಮತ್ತೆ ಜ್ಞಾನದಲ್ಲಿ ನಂಬರ್ 1.
ರಾಮ, ಲಕ್ಷ್ಮಣ ಎಲ್ಲರಿಗಿಂತ ಅವರು ಅಂದ್ರೆ ಎಲ್ಲ ವೇದ ಉಪನಿಷತ್ತುಗಳನ್ನ ಓದಿರುವಂತಹ ಏಕೈಕ ವ್ಯಕ್ತಿ ಆಗಿದ್ರು. ಶಿವನ ಮಹಾಭಕ್ತ ಆಗಿದ್ರು. ಅಂಡ್ ಕಣ್ಣುಗಳು ಅಷ್ಟು ಆಕರ್ಷಕ. ಬರೀ ರಾವಣನ ಬಗ್ಗೆನೇ ಒಂದು ಪುಸ್ತಕ ಇದೆ. ಅಷ್ಟೆಲ್ಲ ಇದ್ದವ್ರಿಗೂ ಫೇಲ್ಯೂರ್ ಇತ್ತಲ್ವಾ. ಅಂದ್ರೆ ರಾಮನಿಂದ ಕೊನೆ ಆಗ್ಬೇಕು ಅನ್ನೋದು ಒಂದು ಸ್ಟೋರಿ ಆಯ್ತಲ್ವಾ. ಹಂಗೆ ನಿಮ್ ಲೈಫಲ್ಲೂ ಒಂದು ಸ್ಟೋರಿನ ಕ್ರಿಯೇಟ್ ಮಾಡ್ಬೇಕಂದ್ರೆ ಇದೇ ಮ್ಯಾನಿಫೆಸ್ಟೇಷನ್. ಸ್ಟೋರಿನ ನೀವು ಕ್ರಿಯೇಟ್ ಮಾಡ್ಬೇಕು. ನಾನು ಹಿಂಗೆ ಹೋಗ್ತಾ ಇದ್ದೀನಿ, ಹಿಂಗೆ ಅಚೀವ್ ಅಥವಾ ಒಂದು ಗುಡ್ ಹೆಲ್ತ್ನ ಅಚೀವ್ ಮಾಡ್ತಿದ್ದೀನಿ ಅಂದ್ರೆ ದಿನ ಹೆಲ್ದಿ ತಿನ್ಬೇಕಾದ್ರೆ, ನೀರು ಕುಡಿಬೇಕಾದ್ರೆ ನೀವು ಅದನ್ನ ಅನ್ಕೋಬೇಕು, ನನ್ಗೆ ಹೆಲ್ತ್ ಚೆನ್ನಾಗ್ ಆಗ್ತಿದೆ, ಹೆಲ್ದಿ ಆಗ್ತೀನಿ ಅಂತ. ಕಾರ್ಡ್ಸ್ ಅಂತ ಬರುವಾಗ ನೀವು ಒಂದಿನ ಆದ್ರೂ ನೆಗೆಟಿವ್ ಯೋಚನೆ ಮಾಡೇ ಮಾಡ್ತೀವಲ್ವ ನಮ್ಮ ಬಗ್ಗೆ. ನಾವು ಯಾವಾಗೂ ಪಾಸಿಟಿವ್ ಆಗಿರಕ್ಕಾಗಲ್ಲ. ಮಳೆ ಬಂತು ಅಂದ ತಕ್ಷಣ ಥು, ಇದೇನಪ್ಪ ಮನೆಯಿಂದ ಹೊರಡ್ಬೇಕು ಅಂದ್ರೆ ಇದೊಂದು, ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಬಸ್ ಲೇಟ್ ಆಗುತ್ತೆ, ಇವತ್ತು ಗ್ಯಾರಂಟಿ ಲೇಟು, ಆಲ್ರೆಡಿ ಟೈಮ್ ಆಗಿದೆ, ಪಕ್ಕ ಲೇಟೇ ಇವತ್ತು. ಅಲ್ಲಿ ನೆಗೆಟಿವ್ ಕೊಟ್ರಿ. ಬಸ್ಸಲ್ಲಿ ಡ್ರೈವರ್ ಯಾರೋ ಚೇಂಜ್ ಇರೋ, ಇವನ್ ಬೇರೆ ಸ್ಲೋ ಡ್ರೈವರು, ಹೊಸ ಡ್ರೈವರ್ ಇವರು, ಫುಲ್ ಸ್ಲೋ ಬಿಡು ಇವತ್ತು, ಲೇಟೇ ಪಕ್ಕ. ಎಲ್ಲ ನೀವೇ ನೆಗೆಟಿವ್ ಕೊಟ್ಕೊಂಡು ಹೋಗೋದು. ಆಮೇಲೆ ಮನೆಯಿಂದ ಹೋಗ್ಬೇಕಾದ್ರೆ ಡಬ್ಬಿಲಿ ಅಮ್ಮ ಏನೋ ಅರ್ಜೆಂಟಾಗಿ ಚಿತ್ರಾನ್ನ ಏನೋ ಕಟ್ಟಿದ್ದಾರೆ. ನನಗಂತೂ ಮಧ್ಯಾಹ್ನ ತಿನ್ನಕ್ಕೆ ಮನಸ್ಸು ಚಿತ್ರಾನ್ನ. ಆಲ್ರೆಡಿ ನೆಗೆಟಿವ್. ಆ ಥರ ನಾವು ದಿನ ಏನೋ ಒಂದು ವಿಷಯಕ್ಕೆ ನೆಗೆಟಿವ್ ಕೊಟ್ಟಿರ್ತೀವಲ್ವಾ, ಅದು ನಮ್ಮಲ್ಲಿ ಕಾಡ್ ಆಗಿನೇ ಉಳಿದಿರ. ನೀವು ಅನ್ಕೊಂಡಿದ್ದೀರಾ ಮಾತಾಡಿದ ತಕ್ಷಣ ಅದೆಲ್ಲೋ ಹಾರ್ಕೊಂಡು ಹೋಗುತ್ತೆ, ಹೋಗಲ್ಲ, ನಿಮ್ಮೊಳಗಡೆನೆ ಇರುತ್ತೆ ನೆಗೆಟಿವ್. ಕಾಡ್ ಅಂದ್ರೆ ಒಂದು ವಯರ್ ರೀತಿ. ಕಾರ್ಡ್ ಅಂದ್ರೆ ಒಂದು ದಾರದ ರೀತಿ ನಿಮ್ಮಿಂದ ಇನ್ನೊಬ್ರು ಕನೆಕ್ಟ್ ಆಗುತ್ತೆ. ಈಗ ನೀವು ಅನ್ಕೋಬಹುದು, ಗಂಡ್ ಮಕ್ಳು ಹೊರಗಡೆ ಹೋಗಿ ಬಂದಾಗ ಸಿಡ್ ಅಂತಿರ್ತಾರೆ, ಸಿಟ್ ಮಾಡ್ತಿರ್ತಾರೆ. ನೀವೇನಂತೀರ, ನಿಮ್ ಟೆನ್ಷನ್ ಏನೇ ಇರ್ಲಿ, ಇಲ್ಲೊಬ್ಳು ಬದುಕಿದೀನಿ ಅಂತ ನಿಮ್ಗೆ ಗೊತ್ತಾಗಲ್ವಾ, ನಿಮ್ಗೋಸ್ಕರ ಕಾಯ್ತಿರ್ತೀನಿ ಅಂತ ಗೊತ್ತಾಗಲ್ವಾ, ನನ್ನ ಪ್ರೀತಿಯಿಂದ ಮಾತಾಡ್ಸಕ್ಕಾಗಲ್ವಾ ಅಂತ ನೀವು ಸಾವಿರ ಹೇಳ್ಬೋದು. ಏ, ಫಸ್ಟ್ ಊಟ ಕೊಡು ಆಮೇಲೆ ಮಾತಾಡೋಣ. ಹೌದಾ ಇಲ್ಲ? ಬಿಕಾಸ್ ದೇ ಡೋಂಟ್ ಹ್ಯಾವ್ ಪೇಷನ್ಸ್. ಹೊರಗಡೆಯಿಂದ ಆಲ್ರೆಡಿ ಅವರು ಇದಾಗಿ ಬಂದ್ಬಿಟ್ಟಿರ್ತಾರೆ. ಆಮೇಲೆ ನೀವು ಅಷ್ಟೇ, ಕೆಲವೊಂದ್ಸತಿ ಮಕ್ಕಳನ್ನ ಓದಿಸಿ ಎಲ್ಲಾಗಿ ನೀವೊಂದು ಟೆನ್ಷನ್ ಅಲ್ಲಿ ಇರ್ತೀರ. ಹ್ಮ್ ಏ ಇವಳೆ ಊಟ ಕೊಡು, ಏ ನೀನೇ ಹೋಗಿ ಇಕ್ಕೊಂಡು ಉಣ್ಣು ಹೋಗು, ನಾನೆಲ್ಲ ಇಲ್ಲಿ ಕೆಲಸ ಮಾಡ್ಬೇಕು, ಮಕ್ಳಿಗೆ ಓದಿಸ್ಬೇಕು, ಮನೆ ಕೆಲಸ ನಾನು ಒಬ್ಳೇ ಇದ್ದೀನಿ ಇಲ್ಲಿ. ಬರುತ್ತಾ ಇಲ್ವಾ ಅದು? ಸೊ ಇದೆಲ್ಲ ಕಾಡೆ. ನಿಮ್ ಪ್ರಕಾರ ಅದು ಸಿಟ್ಟಾಗಿರ್ಬಹುದು, ನಿಮ್ ಪ್ರಕಾರ ಆ ಟೈಮಿಗೆ ನೀವು ರಿಯಾಕ್ಟ್ ಮಾಡಿರೋದಾಗಿರ್ಬೋದು, ಇದೆಲ್ಲ ಕಾರ್ಡ್ಸೆ. ಅದೆಲ್ಲ ನಿಮ್ಮೊಳಗಿರುತ್ತೆ. ಆಮೇಲೆ ಈ ಜನ್ಮದ ಒಂದೆಲ್ಲ ಪಾಸ್ಟ್ ಇಂದನೂ ಕ್ಯಾರಿ ಆಗಿರುತ್ತೆ, ಹಳೆಯ ಕಾರ್ಡ್ಸು ನಿಮ್ಮಲ್ಲಿ ಇರುತ್ತೆ. ಓಕೆ. ಈಗ ಕಾರ್ಡ್ ಕಟ್ಟಿಂಗ್ ರಿಚುವಲ್ನ ನಾನು ಮಾಡಿಸ್ತೀನಿ ನಿಮಗೆ, ಮೆಡಿಟೇಷನ್ ಇದರಲ್ಲಿ. ಅದನ್ನ ಹೇಳಕ್ಕೆ ಇದನ್ನೆಲ್ಲ ಹೇಳಬೇಕಿತ್ತು. ನಾನು ಡೈರೆಕ್ಟ್ ಆಗಿ ಕಾರ್ಡ್ ಕಟ್ಟಿಂಗ್ ಮಾಡ್ಕೊಳ್ಳೋಣ, ವೈಯರ್ ಇರುತ್ತೆ ಕಟ್ ಮಾಡ್ಕೊಳ್ಳೋಣ ಅಂತಾನು ಮಾಡ್ಬೋದಿತ್ತು. ಬಟ್ ಇದನ್ನೆಲ್ಲ ಒಂದು ಸ್ವಲ್ಪ ಹೇಳಿ ಶುರು ಮಾಡ್ತೀನಿ. ಸೊ ಈಗ ನಾವು ಮೆಡಿಟೇಷನ್ ಸ್ಟೇಜಿಗೆ ಹೋಗ್ಬೇಕು. ಕ್ಲೋಸ್ ಯುವರ್ ಐಸ್, ಸಿಟ್ ಇನ್ ಅ ಕಂಫರ್ಟಬಲ್ ಪೊಸಿಷನ್. ಈ ಥರ ಬೆನ್ನುಹುರಿ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ, ಕಣ್ಗಳನ್ನ ಮುಚ್ಚಿ, ನಾರ್ಮಲ್ ಬ್ರೀದಿಂಗ್. ಇನ್ಹೀಲ್ ಎಕ್ಸೇಲ್, ನಿಮ್ಗೆ ಗೊತ್ತಿದೆ ಅಲ್ವಾ, ಉಸಿರನ್ನ ತಗೊಳ್ಳೋದು, ಉಸಿರನ್ನ ಬಿಡೋದು, ಇದನ್ನೇನೆ ಕಂಟಿನ್ಯೂ ಮಾಡ್ತಾ ಇರಿ. Inhale and exhale. Inhale, exhale. Inhale, exhale. ಸೊ ನಿಮ್ಮ ತಲೆಯಲ್ಲಿ 1000 ಯೋಚನೆ ಬರ್ಬೋದು ಅಥವಾ ಪ್ಲಾನಿಂಗ್ಸ್ ಬರ್ಬೋದು. ಯಾವುದನ್ನು ಡೀಪ್ ಆಗಿ ಯೋಚನೆ ಮಾಡಕ್ ಹೋಗ್ಬೇಡಿ. ಸದ್ಯಕ್ಕೆ ಅದನ್ನ ಅಲ್ಲಿಂದ ಬಿಟ್ಬಿಡಿ. ಕೈಗಳನ್ನ ಲಾಕ್ ಮಾಡಬೇಡಿ, ಓಪನ್ ಆಗಿರ್ಲಿ. ಎರಡು ಕೈ ಓಪನ್ ಆಗಿರ್ಬೇಕು. ವರುಣ್, ಸೊ ಇನ್ಹೀಲ್ ಎಕ್ಸೇಲ್ ಮಾಡ್ತಾ ಯಾವುದೇ ಯೋಚನೆ ಬಂದ್ರೂ ಅದನ್ನ ಡೀಪ್ ಆಗಿ ಯೋಚನೆ ಮಾಡಕ್ ಹೋಗ್ಬೇಡಿ. ನಿಮ್ಮ ಲೆಫ್ಟ್ ಬ್ರೈನ್ ಅನ್ನ ಗಮನಿಸಿ, ನಿಮ್ಮ ರೈಟ್ ಬ್ರೈನ್ ಅನ್ನ ಗಮನಿಸಿ.
ಪೂರ್ತಿ ತಲೆಯ ಭಾಗವನ್ನು ಗಮನಿಸಿ. ಪೂರ್ತಿ ನಿಮ್ಮ ದೇಹವನ್ನು ಗಮನಿಸಿ. ತಲೆಯ ಭಾಗದಿಂದ ಕಾಲ ಬೆರಳಿನವರೆಗೂ ಗಮನಿಸಿ. ರಿಲ್ಯಾಕ್ಸ್. ಆರ್ಕಿಂಜಲ್ ಮೈಕಲ್ ಸಹಾಯದಿಂದ ಈ ಒಂದು ಕಾರ್ಡ್ ಕಟಿಂಗ್ ಮಾಡ್ತೀನಿ. ಅದಲ್ಲದೆ ನನ್ನ ಹತ್ರ 7 ಆರ್ಕಿಂಜಲ್ಗಳ ಸಹಾಯದಿಂದ ಈ ಒಂದು ಕಾರ್ಡ್ ಕಟಿಂಗ್ನ ಮಾಡೋಣ. ನಿಮ್ಮ ಸುತ್ತಲೂ 7 ಸರ್ಕಲ್ಗಳು ವೃತ್ತಾಕಾರದಲ್ಲಿ ಇದೆ ಅನ್ನೋದನ್ನ ಕಲ್ಪನೆ ಮಾಡ್ಕೊಳ್ಳಿ. 7 ಸರ್ಕಲ್, 7 ಸರ್ಕಲ್ಸ್ ಇದೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ಅದು ಕಲರ್ ಆಗಿರಬಹುದು, ಪ್ಲೇನ್ ಆಗಿರಬಹುದು, ರಿಂಗ್ ರೀತಿ ಆಗಿರಬಹುದು. ಮೊದಲಿಗೆ ನಿಮ್ಮ ಬಾಡಿ ಲೆವೆಲಲ್ಲಿ ಎಲ್ಲಾದರೂ ಬಾಡಿ ಪೇನ್ ಇದೆಯಾ, ನೋವುಗಳಿದೆಯಾ, ಅಥವಾ ಏನಾದರೂ ನಿಮ್ಗೆ ಆಪ್ರೇಷನ್ ಆಗಿರುತ್ತೆ, ಆ ನೋವು ಇನ್ನೂ ಇರುತ್ತೆ, ಆ ಥರ ಬಾಡಿ ಪೇನ್, ನೋವು, ಅದನ್ನ ಆ ಜಾಗವನ್ನ ಗಮನಿಸಿ ಅಲ್ಲಿಂದ ಕಾರ್ಡ್ ಕಟ್ ಮಾಡಿ. ಅಂದ್ರೆ ಆರ್ಕಿಂಜಲ್ ಮೈಕಲ್ ಆ ಜಾಗದಿಂದ ಕಾರ್ಡ್ನ ಕಟ್ ಮಾಡ್ತಾರೆ. ಸೊ ನೀವು ಪರ್ಮಿಷನ್ ಕೊಡಬೇಕು, ಮೈ ಡಿಯರ್ ಆರ್ಕಿಂಜಲ್, ದಯವಿಟ್ಟು ಈ ನೋವನ್ನ ನನ್ನ ದೇಹದಿಂದ ದೂರ ಮಾಡಿ. ಕೈಂಡ್ಲಿ ಕಟ್ ದ ಕಾರ್ಡ್ ಅಂತ. ಸೊ ನೋವಿದೆ ಅಂದ್ರೆ ಮಾತ್ರ. ನೆಕ್ಸ್ಟ್, ನೀವು ಯಾವುದಾದ್ರೂ ಒಂದು ಜಾಗಕ್ಕೆ ಹೋಗಿ ಬಂದಿದ್ದೀರಾ, ಅಲ್ಲಿಂದ ಕಾರ್ಡ್ ಕಟ್ ಆಗಬೇಕು, ಅದನ್ನ ಕಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಾ, ಫಾರ್ ಎಕ್ಸಾಂಪಲ್ ಯಾರ್ದೋ ಮನೆಗೆ ಹೋಗಿ ಬಂದಿದ್ದೀರಾ, ಫಾರ್ ಎಕ್ಸಾಂಪಲ್ ನಿಮ್ಗೆ ಇಷ್ಟ ಇರದೆ ಇರೋರ್ ಮನೆಗೆ ಹೋಗಿ ಬಂದಿದ್ದೀರಾ, ಅಥವಾ ಸ್ವಂತ ಮನೇಲಿ ಇದ್ರಿ ಇವಾಗ ಬಾಡಿಗೆ ಮನೇಲಿ ಇದ್ದೀರಾ, ಅಥವಾ ಬಾಡಿಗೆ ಮನೇಲಿ ಇದ್ದೀರಾ ಸ್ವಂತ ಮನೆ ಕಟ್ಟಬೇಕು ಅನ್ನೋದಿದೆ, ಅಥವಾ ಆಫೀಸ್ಗಳಲ್ಲಿ ಕಾರ್ಡ್ಸ್ ಇರುತ್ತೆ, ಅಂದರೆ ಆ ಸ್ಥಳದ ಕಾರ್ಡ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿದ್ರೆ ಸಿಕ್ಕಾಪಟ್ಟೆ ಕಾರ್ಡ್ಸ್ ಇರುತ್ತೆ, ನೀವು ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡ್ತಿದ್ರೆ ಎಲ್ಲ ನೆಗೆಟಿವೇ ಇರುತ್ತೆ. ಆ ಥರ ವರ್ಕ್ ಪ್ಲೇಸ್ದು ಆಗಿರ್ಬೋದು. ಆಮೇಲೆ ನೀವೇನಾದರೂ ಮೆಡಿಸನ್ ಇದರಲ್ಲಿ ವರ್ಕ್ ಮಾಡ್ತಿದ್ರೆ ಎಲ್ಲರೂ ಪೇಯ್ನ್ ಇರೋರೇ ಬರೋದಲ್ಲಿ. ಆ ಥರದ ವಿಷಯಗಳಲ್ಲಿ ಆ ಸ್ಥಳಗಳಿಂದ ಕಾರ್ಡ್ ಕಟ್ ಮಾಡ್ಕೊಳ್ಳಿ. ಹೇಳಿ, ಆರ್ಕಿಂಜಲ್ ಮೈಕಲ್, ನನಗೆ ಇಲ್ಲಿಂದ ಕಾರ್ಡ್ ಕಟ್ ಆಗ್ಬೇಕು. ನಿನ್ನೆ ಕ್ಲಾಸ್ದು ಹೇಳ್ಬೋದು. ದಟ್ ಈಸ್ ಆಲ್ಸೋ ಯು ಕ್ಯಾನ್ ಸೇ. ನೆಕ್ಸ್ಟ್, ನಿಮ್ಮ ದೇಹದ ಒಳಗೆ ಆರ್ಗನ್ಸ್, ಅಂದರೆ ನಿಮಗೆ ಅಜೀರ್ಣ ಇದೆ ಅಥವಾ ತಲೆನೋವು ಒಳಗಡೆ, ಅಂದರೆ ಆ ಥರದ್ದು ಏನಾದರೂ ನೋವುಗಳಿದ್ರೆ ಆ ಜಾಗದಿಂದ ಕಾರ್ಡ್ ಕಟ್ ಮಾಡೋದಕ್ಕೆ ಆರ್ಕಿಂಜಲ್ ಮೈಕಲ್ ಅವರಿಗೆ ಹೇಳಿ, ಮೈ ಡಿಯರ್ ಆರ್ಕಿಂಜಲ್ ಮೈಕಲ್, ಕೈಂಡ್ಲಿ ಹೆಲ್ಪ್ ಮಿ ಟು ಕಟ್ ದಿಸ್ ಕಾರ್ಡ್. ಒಳಗಡೆ ಅಂದರೆ ಹೊಟ್ಟೆ ನೋವು, ಕೆಲವೊಬ್ಬರ ಕಿಡ್ನಿ ಸ್ಟೋನು, ಅಥವಾ ಯೂಟ್ರಸ್ ಪ್ರಾಬ್ಲಮ್, ಮೆನ್ಶುರಲ್ ಸೈಕಲ್ ಸರಿಯಾಗಿ ಇಲ್ಲದೆ ಇರುವಂಥದ್ದು,
ಸೋರಿಯಾಸಿಸ್, ಪಾದಗಳಲ್ಲಿ ನೋವು, ಅಥವಾ ನಿಮ್ಗೆ ಯಾವಾಗ ಕೋಲ್ಡ್ ಆಗ್ತಿರೋದು ಆ ಥರದ ವಿಷಯಗಳನ್ನ ಕಾರ್ಡ್ ಕಟ್ ಮಾಡಿ ಕಾರ್ಡ್ ಕಟ್ ಮಾಡೋದು ಅಂದರೆ ಆರ್ಕೇಂಜಲ್ ಮೈಕಲ್ ಅವರ ಸೋಡಿಂದ ಅದನ್ನ ಕಟ್ ಮಾಡ್ತಾರೆ. ನೆಕ್ಸ್ಟ್, ನಿಮ್ಮ ಮೈಂಡ್ ಅಲ್ಲಿ ನಕಾರಾತ್ಮಕ ಯೋಚನೆಗಳು ಅಂದ್ರೆ ನೆಗೆಟಿವ್ ಥಾಟ್ಸ್ ಬಂದಿರುತ್ತಲ್ವಾ, ಯಾವಾಗಾದ್ರೂ ಈಗಲೂ ಬಂದಿರುತ್ತೆ, ಬೆಳಗ್ಗೆಯಿಂದನೂ ಬಂದಿರುತ್ತೆ, ಅಥವಾ ನಿಮ್ಮನ್ನ ನೀವು ಎಲ್ಲೆಲ್ಲಿ ಡೌಟ್ ಮಾಡಿದ್ದೀರಾ, ನಿಮ್ಮ ಬಗ್ಗೆನೇ ಡೌಟ್ ಮಾಡಿದ್ದೀರಾ, ಅಯ್ಯೋ ನನ್ನ ಕೈಲಾಗಲ್ಲ, ಅಯ್ಯೋ ಇದು ನನಗೆ ಸೂಟ್ ಆಗಲ್ಲ. ಸೊ ಆ ಥರದ ನಕಾರಾತ್ಮಕ ಯೋಚನೆಗಳನ್ನ ಕಾರ್ಡ್ ಕಟ್ ಮಾಡಿ ಹೇಳಿ, ಮೈಕಲ್ ಪ್ಲೀಸ್ ಕಟ್ ದ ಕಾರ್ಡ್ಸ್. ನೆಕ್ಸ್ಟ್, ಅದೇ ಥರದ ಥಾಟ್ಸ್ ಬೇರೆಯವರು ನಿಮ್ಗೆ ಹೇಳಿರ್ತಾರೆ. ನೀನು ನೋಡೋಕ್ಕೆ ಚೆನ್ನಾಗಿಲ್ಲ, ನಿನ್ನ ಕೈಲಿ ಏನೂ ಆಗಲ್ಲ, ಅಥವಾ ನಿನ್ನ ಹತ್ರ ದುಡ್ಡಿಲ್ಲ, ಅಥವಾ ನಿನ್ನ ಹತ್ರ ಕೆಲಸ ಇಲ್ಲ. ಈ ಥರದ ಮಾತುಗಳು ಈಗಲೂ ನಿಮಗೆ ನೆನಪಿದೆ ಅಂತಂದರೆ ಆ ಮಾತುಗಳಿಂದ ಕಾರ್ಡ್ ಕಟ್ ಮಾಡಿ. ಮೈ ಡಿಯರ್ ಆರ್ಕೇಂಜಲ್ ಮೈಕಲ್, please help me to cut this cord. ನೆಕ್ಸ್ಟ್, ಯಾವುದಾದ್ರೂ ವ್ಯಕ್ತಿಗಳು ನಿಮಗೆ ತುಂಬ ಮನಸ್ಸಿಗೆ ನೋವು ಮಾಡಿದ್ದಾರೆ, ಇನ್ನೂ ಅವ್ರನ್ನ ನೀವು ನೆನಪಿಟ್ಕೊಂಡಿದ್ದೀರಾ, ಆ ಥರ ಇದ್ದರೆ ಆ ವ್ಯಕ್ತಿಗಳ ಕಾರ್ಡ್ ಕಟ್ ಮಾಡಿ ನಿಮ್ಮ ಜೀವನದಿಂದ ಅವರು ದೂರ ಹೋಗೋ ಥರ ಕಾರ್ಡ್ ಕಟ್ ಮಾಡಿ. ಹಂಗಂತ ಆ ವ್ಯಕ್ತಿ ನಿಮ್ಮನ್ನ ಮಾತಾಡ್ಸೋದೇ ಇಲ್ಲ ಅಂತಲ್ಲ, ಹಂಗಂತ ಆ ವ್ಯಕ್ತಿ ನಿಮಗೆ ಸಿಗೋದೇ ಇಲ್ಲ ಅಂತಲ್ಲ, ಕಾರ್ಡ್ ಕಟ್ ಮಾಡಿ, ಆ ಮೆಮೊರೀಸ್ನ ಕಟ್ ಮಾಡಿ. ಲೆಟ್ ದೆಮ್ ಲೀವ್, ನೀವು ಬದುಕಿ ಅವ್ರಿಗೂ ಬದುಕಕ್ಕೆ ಬಿಡಿ. ಕಾರ್ಡ್ಸ್ ಇದ್ದರೆ ಅವರು ಜೀವನದಲ್ಲಿ ಇಂಪ್ರೂವ್ ಆಗಲ್ಲ, ನೀವು ಜೀವನದಲ್ಲಿ ಇಂಪ್ರೂವ್ ಆಗೋಕ್ಕಾಗಲ್ಲ. ಆ ಕಾರ್ಡ್ನ ಕಟ್ ಮಾಡಿ. ಅಕಸ್ಮಾತ್ ಫಸ್ಟ್ ಹಸ್ಬೆಂಡ್ ಫಸ್ಟ್ ವೈಫ್ ನಿಮಗೆ ಹರ್ಟ್ ಮಾಡಿದರೆ ಕಾರ್ಡ್ ಕಟ್ ಮಾಡಿ ಅವ್ರನ್ನ ಫರ್ಗಿವ್ ಮಾಡಿ ಬಿಟ್ಬಿಡಿ, ಅಲ್ಲಿಗೆ ಕಾರ್ಡ್ನ ಕಟ್ ಮಾಡಿ. ನೆಕ್ಸ್ಟ್, ಕೆಲವೊಂದ್ಸತಿ ನೀವು ಕೆಲವೊಬ್ಬರ ಬಗ್ಗೆ ಡೌಟ್ ಪಟ್ಟಿರ್ತೀರ, ಅಥವಾ ಏನಾದರೂ ನೆಗೆಟಿವ್ ಗಾಸಿಪಿಂಗ್ ಮಾಡಿರ್ತೀರ, ಗೊತ್ತಿಲ್ಲದೆ, ನಿಮ್ಗೆ ಗೊತ್ತಿಲ್ಲದೇನೋ ಮಾಡಿರ್ತೀರ. ಆಮೇಲೆ ನಿಮ್ಗೆ ಅನ್ಸುತ್ತೆ ಹಿಂಗೆ ಹೇಳ್ಬಾರ್ದಿತ್ತು, ಹಿಂಗೆ ಅನ್ಕೋಬಾರ್ದಿತ್ತು, ಹಿಂಗೆ ಮಾಡಬಾರ್ದಿತ್ತು ಅನ್ಸಿರುತ್ತೆ. ಆ ಥರದ ವಿಷಯಗಳನ್ನ ಕಾರ್ಡ್ ಕಟ್ ಮಾಡಿ. ಎಷ್ಟೊಂದು ಸತಿ ನಮಗೆ ನಾವೇ ಹಂಗೆ ಮಾಡ್ಕೊಂತೀವಿ. ನೆಕ್ಸ್ಟ್, ಫ್ಯೂಚರ್ ಬಗ್ಗೆ ಪ್ಲಾನಿಂಗೇ ಇಲ್ಲ ನಿಮಗೆ, ಆದರೆ ಭಯ ಪಡ್ಕೋತೀರ. ದುಡ್ಡಿಲ್ಲ ಅಂದರೆ ಏನಾಗ್ಬಿಡುತ್ತೆ, ನಾನು ಸ್ವಂತ ಮನೆ ಕಟ್ಟಿಲ್ಲ ಅಂದರೆ ನನ್ನ ಕತೆ ಏನಾಗ್ಬಿಡುತ್ತೆ, ನಾನು ಬಿಸ್ನೆಸ್ ಶುರು ಮಾಡಲಿಲ್ಲ ಅಂದರೆ, ನನ್ನ ದುಡ್ಡಿಲ್ಲೇ ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ನನ್ನ ಮಕ್ಳ ಕತೆ ಏನಾಗ್ಬಿಡುತ್ತೆ, ನಾನು ಇಲ್ಲ ಅಂದರೆ ನನ್ನ ಫ್ಯಾಮಿಲಿಯವ್ರ ಜೀವನ ಹೆಂಗೆ. ಈ ಥರದ್ದು ಇಲ್ಲ ಸಲ್ಲದ ಡೌಟ್ಸ್ನ ನೀವು ಫ್ಯೂಚರ್ ಬಗ್ಗೆ ಆಲ್ರೆಡಿ ಅನ್ಕೊತಾ ಇದ್ರೆ ಅದು ದೊಡ್ಡ ಮಹಾಪಾಪ. ಸೊ ನೀವು ಕ್ರಿಯೇಟರು ಅಲ್ಲ, ಜನರೇಟರು ಅಲ್ಲ. ಸೊ ಪ್ಲೀಸ್ ಸ್ಟಾಪ್ ದಟ್ ಆ್ಯಂಡ್ ಆ ಕಾರ್ಡ್ಸ್ನ ಕಟ್ ಮಾಡಿ. ಕಟ್ ದ ಕಾರ್ಡ್ಸ್. ಇನ್ನೂ ಒಂದು 3 ಸೆಕೆಂಡ್ ನಾನು ಕೊಡ್ತೀನಿ. ನಿಮಗೆ ಯಾವುದಾದ್ರೂ ಕಾರ್ಡ್ಸ್ನ ಕಟ್ ಮಾಡ್ಕೋಬೇಕು ಅಂತಿದ್ರೆ ಅದನ್ನು ಕಟ್ ಮಾಡಿ
ಈಗ ಥ್ಯಾಂಕ್ ಯು ಆರ್ಕೇಂಜಲ್ ಮೈಕಲ್, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮನಸ್ಸಲ್ಲೇ ಹೇಳ್ಕೊಳ್ಳಿ. ಥ್ಯಾಂಕ್ ಯು ಯಾರನ್ನೆಲ್ಲ ಕಾರ್ಡ್ ಕಟ್ ಮಾಡಿದ್ದೀರಾ, ಯಾವ ಸ್ಥಳಗಳ ಬಗ್ಗೆ ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳಿ. ನಿಮಗೋಸ್ಕರ ನೀವು ಥ್ಯಾಂಕ್ ಯು ಹೇಳಿ, ನಿಮ್ಮ ಹೆಸರು ಹೇಳ್ಕೊಂಡು ನಿಮಗೆ ನೀವು ಥ್ಯಾಂಕ್ ಯು ಹೇಳಿ. ಮತ್ತು ಇದಕ್ಕೆ ಸಹಕರಿಸಿದಂಥ ಝೂಮ್ ಆಗಿರ್ಬೋದು, ನೆಟ್ವರ್ಕ್ ಆಗಿರ್ಬೋದು, ನಿಮ್ಮ ಮೊಬೈಲ್ ಆಗಿರ್ಬೋದು, ವಾಟ್ ಎವರ್, ನಿಮ್ಮ ಸರೌಂಡಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ಧನ್ಯವಾದ ತಿಳಿಸಿ. ಎರಡು ಕೈಗಳನ್ನು ಎದೆ ಮಧ್ಯಭಾಗಕ್ಕೆ ತಗೊಂಬನ್ನಿ. ಲೋಕ ಸಮಸ್ತ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನು ಉಜ್ಜಿ ನಿಮ್ಮ ಕಣ್ಮೇಲಿರಿಸಿ ನಿಧಾನಕ್ಕೆ ವೆನ್ ಯು ಆರ್ ರೆಡಿ ನಿಮ್ಮ ಕಣ್ಗಳನ್ನು ತೆಗೆದು ವಿತ್ ಅ ಬಿಗ್ ಸ್ಮೈಲ್ ನಿಮ್ಮ ಹಸ್ತಗಳನ್ನು ನೋಡಿ. ಇಲ್ಲೇನು ನೋಡ್ಬಿಡಿ, ನನ್ನ ನೋಡ್ಬಿಡಿ, ಹಸ್ತಗಳನ್ನು ನೋಡಿ. ಒಂದು 2 ಸೆಕೆಂಡ್ ವಿತ್ ಅ ಬಿಗ್ ಸ್ಮೈಲ್, ಒಂದು ಚಿಕ್ಕ ನಗು ನಿಮ್ಮ ಮುಖದಲ್ಲಿ ಇರಲಿ. ನಿಮ್ಮ ಹಸ್ತಗಳನ್ನು ನೋಡ್ಬೇಕಾದ್ರೆ, ಬಿಕಾಸ್ ಅಲ್ಲಿ ಯಾರು ಇರ್ತಾರೆ, ಲಕ್ಷ್ಮಿ ಇರ್ತಾರೆ ನಿಮ್ಮ ಹಸ್ತಗಳಲ್ಲಿ. ನೀವು ಕಮಲದ ಮುಖದವಳಿ ಕಮಲವ ಕಣ್ಣೋಡಿ. ಸೊ ನೀವು ಖುಷಿಯಾಗಿಲ್ಲ ಅಂದ್ರೆ ಲಕ್ಷ್ಮಿ ಹೆಂಗ್ ಬರ್ತಾರೆ? ವೆರಿ ಗುಡ್. ಗಂಡ್ಮಕ್ಳು ಕೈಯಲ್ಲೂ ಲಕ್ಷ್ಮಿ ಇರ್ತಾರೆ. ಓಕೆ, ಇದಾಗಿತ್ತು ಇವತ್ತಿನ ಕಾರ್ಡ್ ಕಟ್ಟಿಂಗ್. ವೆರಿ ಸಿಂಪಲ್ ಆಗಿ ಮಾಡಿಸಿದ್ದೀನಿ ನಾನು. ಸೊ ಥ್ಯಾಂಕ್ ಯು ನಿಮಗೆ ಸೋ ಮಚ್ ಮ್ಯಾಮ್. ವೆಲ್ಕಮ್. ಸೊ ಎಷ್ಟೊಂದು ನಿಮ್ಗೆ ಗೊತ್ತೇ ಇಲ್ದಿರೋ ಕಾರ್ಡ್ಸ್ ಎಲ್ಲ ಕಾಣಿಸಿರುತ್ತೆ. ಆ್ಯಂಡ್ ಇದನ್ನ 1 ಅವರ್ 1.5 ಅವರ್ ಮಾಡ್ಬೋದು. ನೆಕ್ಸ್ಟ್ ಇದ್ದಾಗೂ ನಾನು ಮಾಡಿಸ್ತಾ ಇರ್ತೀನಿ. ಕಾರ್ಡ್ ಕಟ್ಟಿಂಗ್ ಅಂತ ನಾನು ಎಲ್ಲಾದರೂ ಹೇಳಿದಾಗ ಅದೇನು ಲಾಸ್ಟ್ ಟೈಮ್ ಮಾಡಿದ್ದೀನಿ ಬಿಡು, ಮೊನ್ನೆ ಮಾಡಿದ್ದೀನಿ ಬಿಡು, ಆಚೆ ಮೊನ್ನೆ ಮಾಡಿದ್ದೀನಿ. ಈಗ ನೀವು ಮನೆ ದೇವ್ರಿಗೆ ವರ್ಷ ವರ್ಷ ಹೋಗ್ತಿರತ್ತಾನೆ, ಹಂಗೇನೆ. ಆಮೇಲೆ ನೀವು ಅದೇ ನೀವು ಬೆಳೀತಾ ಬೆಳೀತಾ ತಿಳ್ಕೊಳ್ತಾ ತಿಳ್ಕೊಳ್ತಾ ಶತ್ರುಗಳು ಜಾಸ್ತಿ, ಯೋಚನೆಗಳು ಜಾಸ್ತಿ. ಮತ್ತೆ ನೀವು ಮನಿ ಅಟ್ರಾಕ್ಟ್ ಮಾಡಬೇಕು ಅಂತ ಆಲ್ರೆಡಿ ಟಿಪ್ಸ್ ಟ್ರಿಕ್ಸ್ ಎಲ್ಲ ಫಾಲೋ ಮಾಡಕ್ ಶುರು ಮಾಡ್ತೀರಾ, ಮನಿ ಅಟ್ರಾಕ್ಟ್ ಮಾಡಕ್ ಶುರು ಆಗುತ್ತೆ. ಸೊ ಅದರಿಂದನೂ ಚಾಲೆಂಜಸ್ ಬರುತ್ತೆ. ದುಡ್ಡಿದ್ರೆ ತೊಂದರೆಗಳು ತಾನೆ, ಚಿಂತೆ ಜಾಸ್ತಿ ತಾನೆ. ದುಡ್ಡಿದ್ರೆ ಚಿಂತೆ ಇಲ್ಲ ಅಂತ ಯಾರು ಹೇಳಿದಾರ? ಹ್ಮ್. ಸೊ ಕಾರ್ಡ್ ಅನ್ನೋದು ಅವಾಗವಾಗ ಕನೆಕ್ಟ್ ಆಗ್ತಾನೇ ಇರುತ್ತೆ. ನೀವು ಅವಾಗವಾಗ ಕಾರ್ಡ್ ಕಟ್ ಮಾಡ್ತಾನೇ ಇರ್ಬೇಕು. ಎಸ್ ಆಶಾ? ಮ್ಯಾಮ್ ನಮಸ್ತೆ ಮ್ಯಾಮ್. ನಮಸ್ತೆ. ನೆನ್ನೆನು ಇದು ಕಾರ್ಡ್ ಕಟ್ಟಿಂಗ್ ಮಾಡಿದ್ವಲ್ಲ ಅಲ್ಲಿ, ಹ್ಮ್ ಹ್ಮ್. ಅವಾಗ್ಲೂ ನನ್ಗೆ ತಲೆ ಚಕ್ಕರ್ ಬಂತು. ಇವಾಗ್ಲೂ ನಂಗೆ ತಲೆ ತುಂಬಾ ಚಕ್ಕರ್ ಬರ್ತಾ ಇದೆ ಮ್ಯಾಮ್. ನೀವು ಅಷ್ಟು ಯೋಚನೆ ಮಾಡಿದ್ರೆ ಪಾಸ್ಟು ಪ್ರೆಸೆಂಟು ಫ್ಯೂಚರು, ಅವ್ರ ಹಂಗಂದಿದ್ದಕ್ಕೆ ಇದು ಹಿಂಗ ಆಗಿರ್ಬಹುದೇನೋ, ಇದಂಗಾಗಿದ್ದಕ್ಕೆ ಅದಂಗಾಯ್ತೇನೋ, ಮೇ ಬಿ ಅವರಿಂದಾನೇ ಇವ್ರ ಹಿಂಗ ಅನ್ಕೊಂಡ್ರೇನೋ. ಅಷ್ಟೊಂದು ಯಾಕ್ರಿ ಯೋಚನೆ ಮಾಡ್ತೀರಾ? ನನಗೆ ಮತ್ತೆ ನಮ್ಮನೆಯವ್ರು ಏನ್ ಅನ್ಕೊಂಡ್ರು ಬೆಳಗ್ಗೆಯಿಂದ ಅಂತದೇ ನನ್ಗೆ ಗೊತ್ತಿಲ್ಲ ನನಗೆ. ಅಲ್ಲಿದ್ದು ಬೆಳಗ್ಗೆಯಿಂದ ಎಲ್ಲಿದಿಂದ ಸ್ವಲ್ಪ ಫೀವರ್ ಇದೆ ಮ್ಯಾಮ್. ಇರುತ್ತೆ. ನಿನ್ನೆ ನನ್ಗೆ 2-3 ಜನ ಮೆಸೇಜ್ ಮಾಡಿದ್ರು, ಅಲ್ಲಿಂದ ಬಂದ್ಮೇಲೆ ಬಾಡಿ ಪೇನ್ ಬಂದಿದೆ, ತಲೆನೋವು ಬಂದಿದೆ. ಹೌದು ಮ್ಯಾಮ್. ಸೊ ಅಲ್ಲಿ ಸಾಲ್ಟು ಹೌದು. ಅವರ ಸ್ಪ್ರೇ ಅಂತ ಪರಿಚಯ ಮಾಡಿಸಿದ್ವಿ ಗೊತ್ತಾ ನಾವು. ಹಾ. ಹ್ಮ್. ಅದಕ್ಕೆ ಅದನ್ನ ಅಲ್ಲೇ ಪರಿಚಯ ಮಾಡಿಸೋದು ನಾವು. ಅಲ್ಲೇ ತಗೊಳ್ಳಿ ಅಂದ್ರೆ ಅದು ನಿಮಗೆ ಗೊತ್ತಾಗೋದಿಲ್ಲ. ನಿಮಗೆ ಆ ನೋವು ಬಂದಾಗ ಆಗ ಅದನ್ನ ಯೂಸ್ ಮಾಡಿದಾಗ ಗೊತ್ತಾಗುತ್ತೆ ವ್ಯತ್ಯಾಸ. ದಾವಣಗೆರೆಯಲ್ಲೆಲ್ಲ ಒಂದೊಂದು ಬಾಕ್ಸ್ ತರಿಸ್ಕೋತಾರೆ. ಹ್ಮ್. ಸೊ ನೀವು ಯೂಸ್ ಮಾಡಕ್ ಶುರು ಮಾಡಿ. ಹೀಲ್ ಆಗ್ತಾ ಓಕೆ. ಆಗ್ತಾ ನಿಮ್ಮ ಬಾಡಿ ಲೈಟ್ ಆಗ್ತಾ ಹೋಗುತ್ತೆ. ಸೊ ಬೇಗ ನೆಗೆಟಿವ್ ಅಟ್ರಾಕ್ಟ್ ಆಗುತ್ತೆ. ಹಂಗಂತ ಅಲ್ಲಿ ಇರೋರು ನೆಗೆಟಿವ್, ನಾವು ನೆಗೆಟಿವ್ ಅಂತಲ್ಲ. ಆ, ಕೆಲವೊಂದು ಎನರ್ಜೀಸ್ ಬೇಗ ನಮ್ಮನ್ನ ಅಟ್ರಾಕ್ಟ್ ಮಾಡ್ಬಿಡುತ್ತೆ. ಅವಾಗ ನಮಗೆ ಅದು ಎಫೆಕ್ಟ್ ಆಗುತ್ತೆ. ನಿಮಗೆಲ್ಲ, ನನಗೂ ಆಗುತ್ತೆ, ನನಗೂ ಆಗತ್ತೆ. ಸೊ ನೀವು ಮನೇಲಿರೋ ಸಾಲ್ಟ್ನೇ ಹಾಕೊಂಡು ಸ್ನಾನ ಮಾಡಿ. ನಿಮಗೆ ತಲೆ ಚಕ್ಕರ ಓಕೆ. ಇದೆಲ್ಲ ಬರ್ತಿದೆ, ಅಥವಾ ಹ್ಮ್. ಕಾಲ್ನ ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಿಮ್ಮ ಕಾಲ್ನ ಅದರಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ವಾಶ್ ಮಾಡಿ ಕಾಲ್ನ. ಅದು ಇಲ್ಲ ನಿಮಗೆ ಮಾಸ್ಟರ್. ರಿಲೀಸ್. ಓಕೆ. ಮ್ಯಾಮ್ ಹ್ಮ್. ಮಾಸ್ಟರ್, ಅವರ ನಾ ಕ್ಲಾಸಿಗೆ ನಾರ್ಮಲ್ ಬಂದಿದ್ದೆ. ಸಾಲ್ಟ್ ಈ ಸಾಲ್ಟ್ ತುಂಬಾ ಚೆನ್ನಾಗಿ ಆಗುತ್ತೆ ಮಾಸ್ಟರ್. ಹೌದೌದು, ಮನೇಲಿರೋ ಸಾಲ್ಟು ಆ್ಯಕ್ಚುಲಿ ಲಕ್ಷ್ಮಿ ಅಂತ ನಾವು ಆಲ್ರೆಡಿ ಅಡುಗೆ ಮನೇಲಿ ಇಟ್ಟಿರ್ತೀವಿ. ಅದು ಎಫೆಕ್ಟ್ ಬರಲ್ಲ ಅಷ್ಟು. ನಾವು ಮಾಡೋ ಸಾಲ್ಟನ್ನ ಸ್ಪೆಲ್ಸಿಂದ ಮಾಡಿರ್ತೀವಲ್ಲ, 4-5 ಥರ ಸಾಲ್ಟ್ ಯೂಸ್ ಮಾಡಿರೋದಕ್ಕೆ ಅದು ಪವರ್ ನಿಮಗೆ ಲಿಟ್ರಲಿ ಹಿಂಗೆ ಎಳ್ಕೊಂಡಂಗೆ ಫೀಲ್ ಆಗುತ್ತೆ. ನಿನ್ನೆ ನೀವು ಹ್ಯಾಂಡ್ ವಾಶ್ ಹೌದೌದು. ಮಾಡೋಕೆ ಅದ್ರಲ್ಲಿ ಹಾಕಿದ್ವಿ ಆ ಸಾಲ್ಟ್ನ.
ಹೌದು ಮ್ಯಾಮ್. ಹ್ಮ್ ಅದು ನನ್ನ ಹತ್ರನು ಖಾಲಿ ಆಗಿದೆ, ಬಟ್ ನಿನ್ನೆ ಅಲ್ಲಿ ಇರ್ಲಿಲ್ಲ, ನಾನು ನೋಡ್ದೆ. ಹಾ ನೀವು ನಿನ್ನೆ ಲಾಸ್ಟ್ ಟೈಮ್ ಇರ್ಲಿಲ್ಲ, ನಮ್ಗೆ ಹೌದು ಕಳ್ಸ್ಕೊಟ್ಟಿದ್ರಲ್ಲ. ಹೌದು. ನಾನು ಸೊ ಅದಕ್ಕೋಸ್ಕರನೇ ನೋಡ್ದೆ, ಇರ್ಲಿಲ್ಲ ಮ್ಯಾಮ್. ನೀವು ಅವರ ಸ್ಪ್ರೇ ಹೇಳ್ಬೇಕಿತ್ತಲ್ವಾ ಮ್ಯಾಮ್. ನಂಗೂ ಸಾಲ್ಟ್ ಬೇಕು ತಗೊಬನ್ನಿ ಅಂತ. ಓಕೆ. ಬಸ್ಸು ಏನ್ ಮಾತಾಡ್ತಾ ಇದ್ರಿ? ಮ್ಯಾಮ್ ಹೋದ್ಸಲ ಕ್ಲಾಸಿಗೆ ಬಂದಿದ್ನಲ್ಲ ನಾನು, ಹ್ಮ್ ಅವರ ಸ್ಪ್ರೇ ತಂದ್ಕೊಂಡಿದ್ದೆ ಮೇಡಮ್. ಹ್ಮ್ ತಲೆನೋವು ಇವಾಗ ಎಲ್ಲಾ ಏನೇನೋ ಬಟ್ಟೆಗೂ ಸ್ಪ್ರೇ ಮಾಡ್ತಾ ಇದ್ದೀರಾ? ಇಲ್ಲ ಮ್ಯಾಮ್, ನನಗೊಬ್ಳಿಗೆ ನಾ ಏನಾದ್ರು ಹೊರಗಡೆ ಹೋಗಿ ಬಂದಾಗ ಅವರ ಸ್ಪ್ರೇ ಮಾಡ್ಕೊತೀನಿ ಮ್ಯಾಮ್. ಓಕೆ, ಅದು ಅಲ್ಲ ನಾನು ಈಗ ಕ್ಲಿಯರ್ ಹೇಳ್ತಾ ಆಗ್ಬಿಡುತ್ತೆ. ಇರೋದು, ನೀವು ಐರನ್ ಶಾಪ್ ಇಟ್ಟಿದ್ದೀರಲ್ವಾ, ಎಲ್ಲಾ ಬಟ್ಟೆಗೂ ಇವಾಗ ನೀವು ಸ್ಪ್ರೇ ಮಾಡಿ. ಇಲ್ಲ ಇಲ್ಲ ಮೇಡಮ್, ಮಾಡಲ್ಲ. ಖಾಲಿ ಆಗ್ಬಿಡುತ್ತೆ. ಈಗ ಸುಮ್ಮನೆ ಹೇಳಿ, ಅಂದ್ರೆ ಹಿಂಗ್ ಕೈಯಿಂದ ಹಿಂಗ್ ಮಾಡ್ಬೇಕಲ್ವಾ ನೀವು? ಹ್ಮ್ ಹ್ಮ್ ಓಕೆ. ಚೆನ್ನಾಗ್ ಬರುತ್ತೆ ಮ್ಯಾಮ್, ಅದು ಒಳ್ಳೆ ಹೌದು. ಇದೆ. ಹ್ಮ್ ಶೈಲಾ. ಹ್ಮ್ ಕೇಳಿಸ್ತಾ ಇಲ್ಲ ನಿಮ್ಮ ವಾಯ್ಸು. 12ನೇ ತಾರೀಕು ಅಮಾವಾಸ್ಯೆ ಧ್ಯಾನ ಇದೆ, ಲಿಂಕ್ ಕಳಿಸ್ತೀನಿ, ಜಾಯಿನ್ ಆಗೋರು ಜಾಯಿನ್ ಆಗ್ಬೋದು. ಆ, ಮ್ಯಾಮ್ ಕೇಳಿಸ್ತಿದ್ಯಾ ಮ್ಯಾಮ್? ಹಾ ಕೇಳಿಸ್ತಾ ಇದೆ. ಹಾ ಮ್ಯಾಮ್, ಏನಂದ್ರೆ ಒಂದ್ ಶೇರ್ ಮಾಡ್ಬೇಕಿತ್ತು ಮ್ಯಾಮ್. ಫುಲ್ ತುಂಬಾ ಒಂದ್ ರೌಂಡ್ ದಿನದಿಂದ ಓಡಿಸ್ಬಿಟ್ರಿ, ಎಲ್ಲಾರು ಹಿಂಗ್ 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 ಎಲ್ಲ ನೋಡ್ತಾ ಇದಾರೆ. ಸಾರಿ ಮ್ಯಾಮ್, ಅದು ಕೇಳಿಸ್ತಾ ಇರ್ಲಿಲ್ಲ ಹಾ ಅಂದ್ರಲ್ಲ, ಇಲ್ಲಿ ಬಟನ್ ಸಿಗ್ತಾ ಇರ್ಲಿಲ್ಲ. ಸೊ ಹ್ಮ್ ನಿನ್ನೆ ಕ್ಲಾಸ್ ಅಟೆಂಡ್ ಮಾಡಕ್ಕಾಗಿಲ್ಲ. ಹ್ಮ್ ನಿನ್ನೆ ಅಮ್ಮಂಗೆಲ್ಲ ಫುಲ್ ಕನ್ವಿನ್ಸ್ ಮಾಡ್ದೆ, ನೆಕ್ಸ್ಟ್ ರೇಖಿ ಕ್ಲಾಸಿಗೆ ಹ್ಮ್ ಜಾಯಿನ್ ಆಗ್ತೀನಿ ಅಮ್ಮ. ಅದೊಂದು, ಮತ್ತೆ ತುಂಬಾ ದಿನದಿಂದ ನೆನ್ನೆನೂ ಅನ್ಕೋತಾ ಇದ್ದೆ, ತುಂಬಾ ಕ್ಲಾಸ್ ಮಾಡಿದಾಗ್ಲೂ ಅನ್ಕೋತಾ ಇದ್ದೆ ಕಾರ್ಡ್ ಕಟ್ಟಿಂಗ್ ಕ್ಲಾಸ್ ಇದ್ದಾಗ ಜಾಯಿನ್ ಆಗ್ಬೇಕು ಅಂತ. ಹ್ಮ್ ತುಂಬಾ ದಿನದಿಂದ ಇವತ್ತು ಮ್ಯಾನಿಫೆಸ್ಟ್ ಆಯ್ತು. ಆಯ್ತು. ಸಿ, ಅದು ಅವ್ರು ನಾನು ಬರೀ ಇನ್ನೂ ಬರ್ತೀನಿ. ಅನ್ಕೊಂಡಿರೋದು, ಇನ್ನು ನನ್ನ ಹತ್ರ ಹೇಳೂ ಇಲ್ಲ. ಬಿಕಾಸ್ ನೆನ್ನೆ ಬಂದಿರೋರು ನನಗೆ 5 ಜನ ಮೆಸೇಜ್ ಮಾಡಿದ್ರು, ನಂಗೆ ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತ. ಸೊ ಒಂದ್ಸತಿ ಕಾರ್ಡ್ ಕಟ್ಟಿಂಗ್ ಮಾಡೋಣ ಅಂತ ನಾನು ಈ ಸೆಷನ್ ಇಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೆಲ್ಕಮ್. ಆ ತರ ಏಂತಕ್ಕೆ ಆಗೋದು ಮ್ಯಾಮ್? ಯಾಕಂದ್ರೆ ನನ್ಗೂ ಬರ್ತಾ ಅಲ್ಲಿ ತುಂಬ ಹೊತ್ತಿದ್ದೆ ನಾನು ಲಾಸ್ಟ್ ತನಕನು. ಹ್ಮ್ ಹ್ಮ್ ಅವಾಗ ನನ್ಗೆ ಏನೂ ಆಗ್ಲಿಲ್ಲ. ಹ್ಮ್ ನಮ್ಗೆ ಬಸ್ ಎಲ್ಲಾನು ಬೇಗ ಸಿಕ್ತು, ಬಟ್ ಮನೆಗ್ ಬರೋಷ್ಟರಲ್ಲಿ ನಂಗೆ ರೈಟ್ ಸೈಡ್ ಫುಲ್ ನಿಮ್ಗೆ ಕತ್ತಿಟ್ಕೊಂಡಿತ್ತಲ್ಲ, ಹ್ಮ್ ಆ ತರ ನಂಗೆ ಫುಲ್ ಕತ್ ಬೆನ್ನು. ಹಿಡ್ಕೊಂಡಿರ್ಲಿಲ್ಲ, ಅವ್ರು ಹೇರ್ ಸ್ಟೈಲ್ ಹಾಕಿದ್ರಲ್ಲ, ನಾನು ತಿರ್ಗಕ್ ಆಗ್ತಿರ್ಲಿಲ್ಲ, ಅದಕ್ಕೆ ಹೌದಾ? ಹಿಂಗಿದ್ದಿದ್ದು. ಹೌದಾ? ನಾನ್ ಕತ್ತಿಟ್ಕೊಂಡಿದ್ದೆ ಅನ್ಕೊಂಡಿದ್ದೆ. ನನಗೆ ಫುಲ್ ಬೆನ್ನೋವು ಅಂದ್ರೆ ಬೆನ್ನೋವು, ಯಾಕೆ ಅಂತ ಗೊತ್ತಿಲ್ಲ. ತುಂಬಾ ಕೋಪ ಬರ್ತಾ ಇದೆ ನನ್ ಮಗನ್ ಮೇಲೆ, ಗೊತ್ತಿಲ್ಲ ನಂಗೆ. ಬಟ್ ತುಂಬಾ ಬಾಡಿ ಪೇನ್ ಇತ್ತು, ತಲೆನೋವು ಇತ್ತು ಇದ್ದಕ್ಕಿದ್ದಂಗೆನೆ ಮನೆಗ್ ರೀಚ್ ಆದ್ಮೇಲೆ. ಬಟ್ ಹ್ಮ್ ಬೆಳಿಗ್ಗೆ ಅದು ಔರಸ್ಪೇ ತಗೊಂಡ್ ಬಂದಿದ್ದೆ ನಾನು ನಿನ್ನೆ. ಬಟ್ ಇವತ್ ರೆಡಿ ಆದ್ಮೇಲೆ ಅದನ್ನ ಮಾಡಿ ಇವತ್ತು ಅಂಗಡಿಗೂ ಕೊಟ್ಟು ಕಳಿಸಿದೆ ಅದನ್ನ. ಹ್ಮ್ ಆಮೇಲೆ ನಂಗೆ ಅದ್ ನೋವೇ ಇರ್ಲಿಲ್ಲ, ಮಸಲ್ಸ್ ಹ್ಮ್ ಇಟ್ಕೊಂಡೇ ಇಲ್ಲ ಅದು. ಹೌದು. ಸೊ ಅದಾಗತ್ತೆ, ಯಾಕಂದ್ರೆ ನೀವು ಸಡನ್ ಆಗಿ ಈ ತರದ್, ಅಂದ್ರೆ 50 ಜನ ಇರೋ ಪ್ಲೇಸಲ್ಲಿ ಬಂದ್ರಿ, ಇಷ್ಟು ಜನ ಮನೇಲಿದ್ರಿ, ಮನೇಲಿ ಇದ್ದಾಗ ಈ ತರ ಥಾಟ್ಸ್ ಇರ್ಲಿಲ್ಲ. ಇಲ್ಲಿಗೆ ಬಂದಾಗ ನಾವು ನಿಮ್ಮನ್ನ ಹೆಂಗ್ ನೋಡ್ತಿದೀವಿ, ಒಂದು ಕೋಚು, ಏನೋ ಒಂದು ಬಿಸ್ನೆಸ್. ನಮಗೆಲ್ಲ ನೀವು ಪರಿಚಯ ಆಗಿದ್ದೆ ಹಂಗೆ, ಓಲ್ಡ್ ಹೇಮ ನಮಗೆ ಗೊತ್ತಿಲ್ಲ. ಸೊ ಯು ಓಕೆ. ಆರ್ ಕ್ಯಾರಿಯಿಂಗ್ ಆಲ್ರೆಡಿ ಸಮ್ ಎನರ್ಜಿ ಅಲ್ಲ. ನಾ ಏನ್ ಹೇಳ್ದೆ, ದುಡ್ಡು ಬಂದ್ರೆ, ನೇಮ್ ಫೇಮ್ ಬಂದ್ರೆ, ನಾವೇನೋ ಮಾಡ್ತಿದೀವಿ ಅಂದ್ರೆ ದೃಷ್ಟಿ ಆಗತ್ತೆ. ಓಕೆ. ಹಂಗೆ ಅದು ಆಗಿತ್ತು. ಓಕೆ. ಬಟ್ ಒಳ್ಳೆ ಓಕೆ ಮ್ಯಾಮ್. ನಿದ್ದೆ ಬರಂ. ಬಂತು ಮ್ಯಾಮ್. ಆದ್ರೆ ಹಾ ಒಳ್ಳೆ ನಿದ್ದೆ ಬರುತ್ತೆ. ಬೆಳಗ್ಗೆಯಿಂದ ಫುಲ್ ಫೀವರ್, ಎದ್ದೊಳಕ್ಕಿಲ್ಲ, ಸುಸ್ತು, ಬಾಡಿ ಎಲ್ಲ ನೋಡಿ, ತುಂಬಾ ಫುಲ್. ನಿಮ್ ಮನೆ ಕ್ಲೀನ್ ಮಾಡ್ತೀರಲ್ವಾ ವರಮಲಕ್ಷ್ಮಿ ಹಬ್ಬಕ್ಕೆ, ಹಂಗೆ ನಿಮ್ ಬಾಡಿನೂ ಡಿಟಾಕ್ಸ್ ಆಗುತ್ತೆ. ಇನ್ನು ಮೇಡಮ್ ನಿಮ್ಗೆ ರೇಖಿ ಹೇಳ್ಕೊಟ್ಟಿಲ್ಲ, ರೇಖಿ ಕಲ್ತಿರೋರ್ಗೆ, ನೀವು ಕಲ್ತಿದ್ದೀರಲ್ವಾ ರೇಖಿ, ರೇಖಿ ಕಲ್ತಾಗ ನಿಮ್ಗೆ ಹಿಂಗ ಆಗಿಲ್ವಾ? ಆಗಿತ್ತು ಮ್ಯಾಮ್ ಅವಾಗ. ಲೂಸ್ ಅಂದ್ರೆ ಮೋಷನ್ ತುಂಬಾ ಆಗುತ್ತೆ. ಹೆಡ್ ಪೈನ್ ಬಂದ್ಬಿಟ್ಟಿತ್ತು ನನ್ಗೆ, ಹ್ಮ್ ಹೊಟ್ಟೆ ಎಲ್ಲ ಹೌದು, ಲೂಸ್ ಅಪ್ಸೆಟ್ ಮೋಷನ್ ಆಗಿ, ಬರುತ್ತೆ. ಲೂಸ್ ಮೋಷನ್ ಆಗಿ, ಜ್ವರ ಬಂದಿತ್ತು ಅವಾಗೂ ಕೂಡ. ಮೈಯೆಲ್ಲ ಬಿಸಿ ಆಗುತ್ತೆ, ತಣ್ಣಗಾಗುತ್ತೆ, ಏನೇನೋ ಆಗುತ್ತೆ ಅವಾಗ. ಅದೇ ತರಾನೇ ಇದು ನಿಮ್ಮ ಹ್ಮ್. ಇದು ಡಿಟಾಕ್ಸ್ ಆಗತ್ತೆ ಹಂಗೇನೆ. ಮೆಮೊರೀಸ್, ಬಾಡಿ ಎಲ್ಲಾನು ಡಿಟಾಕ್ಸ್ ಆಗುತ್ತೆ. ಮೇಡಮ್ ನಂಗೆ ಬರೋ ಅಯ್ಯೋ, ವರ್ಷ ನಂಗೆ ಕರೆಂಟ್ ಪೇನ್ ಹೋಯ್ತು. ಆಗ್ಬಿಟ್ಟಿದೆ. ಓಕೆ, ಒಳ್ಳೇದೇ ಅಲ್ಲ. ಆ, ತುಂಬಾ ನಂಗೆ ಪೇನ್, ಯಾವಾಗನು ಅದನ್ನೇ ಹೇಳ್ದೆ ಆಗ್ತಾ ನಂಗೆ. ಇತ್ತು, ಆದ್ರೆ ಆಗಿಲ್ಲ. ಆದ್ರೆ ಈ ಸತಿನೂ ಅಷ್ಟೇನೆ, ನನ್ಗೆ ತುಂಬಾ ನನ್ಗೆ ಇಲ್ಲಾಂದ್ರೂ 2 ಇಂದ 3 ಟ್ಯಾಬ್ಲೆಟ್ ಹಾಕೊಳ್ಳ ನಾನು ಈ ಸತಿ ಒಂದೇ ಒಂದ್ ಟ್ಯಾಬ್ಲೆಟ್ ಹಾಕಿರೋದು. ನಂಗೆ ಅಂತ ಹ್ಮ್ ಪೇನ್ ಅನ್ಸಿಲ್ಲ. ನಾನು ನ್ಯೂಟ್ರಿಷನ್ ಕ್ಲಬ್ಬಿಗೆ ಇಲ್ಲಾಂದ್ರೆ 2 ದಿನ ನಾನು ಹೋಗ್ತಾನೆ ಇರ್ಲಿಲ್ಲ, ಹ್ಮ್ ಮಲ್ಕೊಂಡ್ಬಿಡ್ತಾ ಇದ್ದೆ. ಆದ್ರೆ ಪೇನ್ ಅಷ್ಟಿಲ್ಲ ಈ ಸತಿ, ನಾನು ಆರಾಮಾಗಿದ್ದೆ. ಹ್ಮ್ ಒಂದೇ ಒಂದ್ ಟ್ಯಾಬ್ಲೆಟ್, ಅದು ತಿರ್ಗ್ ಮಧ್ಯಾಹ್ನ ಹೋಗ್ಬೇಕಿತ್ತು ಅಂತ ಹೇಳಿ ನಾನು ತಿರ್ಗ್ ಹಾಕೊಂಡು ಹೋಗಿ ಬಂದೆ. ಓಕೆ, ವೆರಿ ಗುಡ್. ಅದನ್ನು ಬಿಟ್ಬಿಡ್ತೀರಾ, ಇದನ್ನ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹ್ಮ್ ಆದ್ರೆ ಆದ್ರೆ ಇನ್ನೊಂದ್ಸತಿ ಅವಾಗ ಲಾಸ್ಟ್ ಟೈಮ್ ಒಂದು ನಿಮ್ದು ಇದೇ ತರ ನನ್ ನೈಟ್ ಒಂದ್ ಯಾವ್ದೋ ಸೆಷನ್ ಇತ್ತು, ಅವಾಗನು ಮಾಡಿದಾಗ ಬೆಳಗ್ಗೆ ಅಷ್ಟ್ರಲ್ಲಿ ನಂದು ಪೀರಿಯಡ್ಸ್ ಇದ್ದಿದ್ ಯಾವಾಗ್ಲೂ
ಅದು ಇದ್ದಕ್ಕಿದ್ದಂಗೆ ಪೀರಿಯಡ್ಸ್ ಬಂದ್ಬಿಟ್ಟು ಬಂದ್ಬಿಟ್ಟಿತ್ತು. ಹೌದು. ಯಾಕಂದ್ರೆ ಮೆನಪಾಸ್ ಐ ಮೀನ್ ಆಫ್ಟರ್ 40 ಮೆನಪಾಸ್ ಅಲ್ಲಿ ಇರ್ತಾರಲ್ವಾ, ಸೊ ಕರೆಕ್ಟ್ ಟೈಮ್ಗೆ ಆಗೋದು ಕಷ್ಟ, ಆಗದೆ ಇರೋದು ಕಷ್ಟ. ನ್ಯಾಚುರಲ್ ಆಗಿ ಆ ಟೈಮ್ಗೆ ಆದ್ರೇನೆ ಬಾಡಿ ಹೆಲ್ದಿ ಆಗಿರುತ್ತೆ. ಸೊ ಹ್ಮ್. ಸೊ ಪ್ರಕೃತಿನೇ ಅದನ್ನ ಇದು ಮಾಡುತ್ತೆ. ಅಂದ್ರೆ ನೀವು ನಿಮ್ಮನ್ನ ನೀವು ಹೀಲ್ ಮಾಡ್ಕೊಂಡ್ರೆ, ಕಾರ್ಡ್ ಕಟ್ ಮಾಡ್ಕೊಂಡ್ರೆ ಕರೆಕ್ಟ್ ಇದ್ರಲ್ಲಿ ಅದಾಗತ್ತೆ ಹಂಗೆ. ಹಾ ಯಶೋದ ಹೋದ್ರಾ ಮಂಗಳೂರಿಗೆ? ರೀಚ್ ಆಗಿದ್ದೇನೆ ಮ್ಯಾಮ್. ರೀಚ್ ಆಗಿದ್ರಾ? ಸೇಫ್ ಆಗೋದ್ರಾ? ಸೇಫ್ ಆಗಿ ಹೋಗಿದ್ದೇನೆ. ಮ್ಯಾಮ್ ಆಗ ನೀವು ಸ್ಟೇಟಸ್ ಇದೆ ಹೇಳಿದ್ರಲ್ಲ, ಹ್ಮ್ ಸ್ಟೇಟಸ್ ಹಾಕೋಬೇಕು ಅಂತ ನಾನು ಹಾಕೊಂಡಿದ್ದೆ. ಹ್ಮ್ 2-3 ಮೆಸೇಜಸ್ ಬಂತ, ಅದು ಏನು ಎಂತ ಅಂತ. ಮತ್ತೆ ಅದು ಸ್ಪಿರಿಚುವಲ್ ಜರ್ನಿ ಅಂತ ಹೇಳಿದೆ, ಮತ್ತೆ ನಾನು ಏನ್ ಹೇಳುದಂತ ನಾನು ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಅರ್ಥ ಆಗ್ಲ. ಇವಾಗ ಗೊತ್ತಾಗ್ತಿದೆ ನಿಮ್ ಹಾ, ಸುತ್ತ ಇರೋರ್ಗೆ ಏನೇನ್ ಅರ್ಥ ಆಗಲ್ಲ, ಏನೇನ್ ಅರ್ಥ ಆಗುತ್ತೆ ಅಂತ. ನಾವ್ ಹೌದು. ಅವ್ರ ಜೊತೆಗೆ ಜೀವನ ಆಮೇಲೆ ಮಾಡ್ತಾ ಇದೀವಿ. ಅದು ಮನೆಯವರು ಹೇಳಿದ್ರು, ನೀನ್ ಹಾಗೆ ಹಾಕಿದ್ರಿಂದ ಅವ್ರು ಕೇಳ್ತಾ ಇದ್ದಾರೆ ಏನಂತ, ಸೀಕ್ರೆಟ್ ಆಗಿ ಇಡ್ಬೇಕು ಅಂತ. ನಾನ್ ಹೇಳಿದೆ, ನೋಡಿದ್ರೆ ನೋಡ್ಲಿ, ಅದ್ ನನ್ನ ಇಷ್ಟ, ನನ್ ಮನಸ್ಸಿಗೆ ಖುಷಿ ಆಗತ್ತೆ ಹಾಗೆ ಹಾಕಿದ್ದೀನಿ ಅಂತ. ದೃಷ್ಟಿ ಆಗತ್ತೆ ಅಂತ ಹೇಳಿದ್ರು, ಅದು ಹಾಗೆ ಆಗತ್ತ ಮ್ಯಾಮ್? ಹಾ ದೃಷ್ಟಿ ಆಗತ್ತೆ, ಅದಕ್ಕೆ ಕಾರ್ಡ್ ಕಟ್ಟಿಂಗ್ ಮಾಡಿರೋದಲ್ಲ ಈಗ ನಾನು. ಥ್ಯಾಂಕ್ ಯು. ವರುಣ್, ಎಲ್ಲರಿಗೂ ಮನೆಯಲ್ಲಿ ಎಲ್ಲ ಕ್ರಿಸ್ಟಲ್. ಕೇಳಿದ್ರು, ವಿಡಿಯೋ ಎಲ್ಲ ಇತ್ತು. ಹೌದಾ? ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮ ಹಾ, ಮನೆಯವ್ರಿಗೆ ನಾನು ಎಲ್ಲರನ್ನು ಕೇಳ್ದೆ ಅಂತ ಹೇಳಿ. ಅಂದ್ರೆ ಬಂದಿರೋರ್ನಲ್ಲ, ಅದೇ. ಬರ್ದೇ ಇರೋರು ಇದ್ರಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ. ಹಾ, ಹ್ಮ್ ಮೇನ್ ಆಗಿ ನಿಮ್ಮ ನನ್ನ ಅಪ್ಪ ತಂದೆ ಮೇನ್. ಕಲಿಸಿದ್ದು. ನಿಮ್ಮ ಅಪ್ಪ ಹೇಳಿದ್ರಲ್ಲ, ಏನಾದ್ರು ಆಗ್ಲಿ ಹೋಗಿ ಹೋಗು ಅಂತ. ಹಾ, ಹೌದು. ಹಾಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಮ್ಯಾಮ್. ಯು. ವರುಣ್, ಕ್ರಿಸ್ಟಲ್ ನನ್ನ ಹತ್ರ ಬಂದವರೆಲ್ಲ ಕ್ರಿಸ್ಟಲ್ 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 ಕೇಳ್ತಾರೆ. ಆ ಖಂಡಿತ ನಾನು ಅಪ್ಡೇಟು ಮಾಡ್ತೀನಿ, ಕಳ್ಸು ಕೊಡ್ತೀನಿ. ಇನ್ನು ಇಲ್ಲಿ ಕ್ರಿಸ್ಟಲ್ ಅವ್ರ ಮುಖಗಳು ನೋಡಿ ಹೆಂಗಿದೆ ಅಂತ. ಕ್ರಿಸ್ಟಲ್ ಅಂದ್ರು, ನಾನು ಹೇಳಿದ್ದು ಕಳಿಸ್ತಾರ ಇಲ್ವಾ, ಗೊತ್ತಿದೆಯಾ ಇಲ್ವಾ ಅಂತ ಯೋಚನೆ ಮಾಡ್ತಿರ್ತಾರೆ. ಬಂದಾಗ ಖಂಡಿತ ಅಪ್ಡೇಟ್ ಮಾಡ್ತೀನಿ, ಖಂಡಿತ ಕೊಡ್ತೀನಿ. ಆ ಒಂದ್ 2-3-4 ದಿನ ಟೈಮ್ ಬೇಕು ನಂಗೆ. ಇದೆಲ್ಲ ಆದ್ಮೇಲೆ ಸಡನ್ ಆಗಿ ಕ್ರಿಸ್ಟಲ್ ತರ್ಸಲ್ಲ, ನೆಗೆಟಿವ್ ಇದಾಗಿರುತ್ತೆ ಅಂತ ಮನೆಗೆ ತರ್ಸಲ್ಲ. 1-2-3 ದಿನ ಆದ್ಮೇಲೆ ತರಿಸ್ತೀನಿ, ಅಪ್ಡೇಟ್ ಮಾಡ್ತೀನಿ, ಗ್ರೂಪಲ್ಲೂ ಅಪ್ಡೇಟ್ ಮಾಡ್ತೀನಿ, ಬಿಲೀವ್ ಮ್ಯಾಜಿಕಲ್ಲೂ ಅಪ್ಡೇಟ್ ಮಾಡ್ತೀನಿ, ಮತ್ತೆ ನಿಮ್ದು ಏನ್ ಗ್ರೂಪ್ ಇದೆಯೋ ಅದರಲ್ಲೂ ಅಪ್ಡೇಟ್ ಮಾಡ್ತಿರ್ತೀನಿ, ಚಾನಲಲ್ಲೂ ಅಪ್ಡೇಟ್ ಮಾಡ್ತಿರ್ತೀನಿ. ಓಕೆ ಮ್ಯಾಮ್ ಅದು ರಿಂಗ್ ತರ್ಸಿ ಮ್ಯಾಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಯಾವ ರಿಂಗು? ಮೂನ್ ರಿಂಗಾ? ಮೂನ್ ಸ್ಟೋನ್ ರಿಂಗ್ ಇದೆಯಲ್ಲ, ಲಾಸ್ಟ್ ಟೈಮ್ ಸ್ಟಾಕ್ ಖಾಲಿ ಆಯ್ತು ಅಂತ ಐ ಹೇಳಿದ್ರು. ವಿಲ್ ಚೆಕ್, ಐ ವಿಲ್ ನಾಟ್ ಪ್ರಾಮಿಸ್, ಬಿಕಾಸ್ ಅದು ಇದಿಲ್ಲ, ಫ್ಲ್ಯಾಶ್ ಇಲ್ಲ, ಪ್ಲೇನ್ ಇದೆ. ಫ್ಲ್ಯಾಶ್ ಇಲ್ಲ ಅಂದ್ರೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಫ್ಲ್ಯಾಶ್ ಅಂದ್ರೆ ಹೊಳೆಯಲ್ಲ. ಐ ವಿಲ್ ಹಾ, ಚೆಕ್ ಅಂಡ್ ಐ ವಿಲ್ ಅಪ್ಡೇಟ್. ಓಕೆ ಮಾಸ್ಟರ್ ಮ್ಯಾಮ್. ರಾಜಿ ಯಾಕೆ ಇದು ರೆಡ್ಮಿ ಅಂತ ಇಟ್ಕೊಂಡಿರುತ್ತೆ? ಮಾಸ್ಟರ್ ಅದು ಜಾಯ್ನ್ ಆದ್ಮೇಲೆ ಪ್ರಾಬ್ಲಮ್ ಆಗ್ತದೆ, ಎರಡನೇ ಟೈಪ್ ಇದು ಹೆಸರು ಬರ್ತಾ ಇಲ್ಲ, ಅದು ಚೆಕ್ ಹಾ ಮಾಡ್ತೇನೆ ಮಾಮ. ಹ್ಮ್ ಆಕ್ಚುಲಿ ಕ್ಲಾಸ್ ಬರುವಾಗ ಬ್ಯಾಕ್ ಪೇನ್ ಸೈಡ್ ಪೇನ್ ಇತ್ತು ಮಾರ್ನಿಂಗ್ ಬರುವಾಗ. ಹ್ಮ್ ಏಂಜಲ್ ಕರೆಕ್ಟ್ ಮಾಡ್ಕೊಂಡಿದ್ದೆ, ಕ್ಲಾಸ್ ಹ್ಮ್ ಮುಗಿಯುವವರೆಗೂ ನನಗೆ ನೋವು ಗೊತ್ತಾಗಬಾರ್ದು ಅಂತ. ಹ್ಮ್ ನನ್ ಕ್ಲಾಸ್ ನೋವೇ ಗೊತ್ತಾಗಿಲ್ಲ. ಹ್ಮ್ ಜರ್ನಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನೈಟ್ ಅಲ್ಲೇ ಮಲ್ಕೊಂಡ್ ಬಂದಿದ್ವಿ. ಹ್ಮ್ ಮಧ್ಯಾಹ್ನ ಅಷ್ಟು ಒಂದ್ ತಾಸು ನಿದ್ದೆ ಮಾಡಿದೆ. ಮತ್ ವೆರಿ ಸ್ವಲ್ಪ ಗುಡ್. ಬ್ಯಾಕ್ ಪೇನ್ ಅಂತ ಸೈಡ್ ಪೇನ್ ಅನಿಸಿತ್ತು, ಸ್ವಲ್ಪ ಲೈಟ್ ಎಕ್ಸರ್ಸೈಸ್ ಮಾಡಿದೆ. ಈ ಹ್ಮ್ ಕೋಡ್ ಕಟ್ ಪರ್ಟಿಕ್ಯುಲರ್ ಅದನ್ನೇ ಮಾಡಿದೆ, ನನ್ನ ಹಾ ಬ್ಯಾಕ್ ಪೇನ್ ಎಸ್, ಅದನ್ನೇ ಮಾಡ್ಬೇಕು. ಬಹಳ ವೆರಿ ಗುಡ್. ಇಂಪಾರ್ಟೆಂಟ್ ಹ್ಮ್ ಮಾಡಿದೆ. ಸೊ ಬಹಳ ನಿಮ್ಮ ಖುಷಿ ಮನೆಗೆ ಹೊಸ ಆಯ್ತು. ಗೆಸ್ಟ್ ಬೇರೆ ಬಂದಿದ್ದಾರೆ, ಚೆನ್ನಾಗಿ ಹಾ, ನೋಡ್ಕೊಳ್ಳಿ. ಇವತ್ತು ಬಂದು ಪ್ರೇಯರ್ ಮಾಡಿ ಆಫರಿಂಗ್ ಮಾಡಿದೆ. ಹ್ಮ್ ಬಹಳ ಖುಷಿ ಆಯ್ತು. ಏನ್ ಥ್ಯಾಂಕ್ ಯು ಬೆಳಗಾಂ ಮಾಸ್ಟರ್. ಕುಂದ ಆಫರ್ ಮಾಡಿದ್ರ, ಏನ್ ಆಫರ್ ಮಾಡಿದ್ರಿ? ಹಾಲು, ಹಾಲು. ಕೇಸರಿ, ಹ್ಮ್ ಸಕ್ಕರೆ, ಆಮೇಲೆ ಶೇಂಗಾ, ಗೋಡಂಬಿ, ಹ್ಮ್ ಮಖಾನ್, ಇನ್ನು ವಾಟರ್. ದಪ್ಪ ಮಾಡ್ತೀರಾ ಅವ್ರನ್ನ? ಥ್ಯಾಂಕ್ ಯು ಮಾಸ್ಟರ್. ನನಗೆ ಆಕ್ಚುಲಿ ಬರ್ಡೇ ದೊಡ್ಡ ಗಿಫ್ಟ್ ನನಗದು. ನಾ ಅನ್ಕೊಂಡಿರ್ಲಿಲ್ಲ ಕನಸು ಮನಸ್ಸಲ್ಲೂ ಕೂಡ. ಥ್ಯಾಂಕ್ ಯು. ಅನ್ಕೊಂಡಿರೋದೇ ನಿಮ್ಗೆ ಯೂನಿವರ್ಸ್ ಕೊಡೋದು. ನಾವ್ ಅನ್ಕೊಂಡಿದ್ ಕೊಡಲ್ಲ. ನಾವೇನ್ ಅನ್ಕೊಂತೀವಿ, ನಾನು ಅನ್ಕೊಂಡಂಗೆ ಏನೂ ಆಗಲ್ಲ ಲೈಫಲ್ಲಿ, ನನ್ಗೆ ಬರೀ ಹಿಂಗೆ ಆಗತ್ತೆ, ಎಲ್ಲೋದ್ರು ನನ್ಗೆ ಹಂಗಾಗತ್ತೆ, ನಾವೇ ಅನ್ಕೊಳ್ಳೋದು ಅದನ್ನ. ಯೂನಿವರ್ಸ್ ಈಸ್ ಆಲ್ರೆಡಿ ಪ್ಲಾನ್ಡ್. ಈಗ ನೋಡಿ, ಮನೇಲಿ ನೀವು ಒಂದು ತಿಂಡಿ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರ್ತೀರ, ಏನೋ ಒಂದು ಅಡಿಗೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರ್ತೀರ. ಮಗ ಅಂತಾನೆ ಅದ್ ತಿನ್ನಲ್ಲ, ಅವ್ರ ಡ್ಯಾಡಿ ಅಂತಾರೆ ನಂಗೆ ಇಷ್ಟ ಇಲ್ಲ, ಇನ್ನೊಬ್ರ ಹತ್ರ ನಾ ಹೊರಗಡೆ ತಿಂತೀನಿ. ಅವಾಗ ನಿಮ್ಗೆ ಹೆಂಗ್ ಅನ್ಸುತ್ತೆ, ಏನೋ ಒಂದ್ ಮಾಡ್ಕೊಡೋಣ ಅಂತ, ಟೈಮ್ ಬೀಯಿಂಗ್ ಅಂತ. ಹಂಗೆ ಯೂನಿವರ್ಸ್ಗೂ ಆಗೋದು. ನೀವು ಮ್ಯಾನಿಫೆಸ್ಟ್ ಮಾಡೋದೇ ಬೇರೆ, ಅದು ಯೋಚನೆ ಮಾಡೋದೇ ಬೇರೆ, ಅದಕ್ಕೆ ತಾಳ್ಮೇಳ ಸೆಟ್ ಆಗಲ್ಲ ಅನ್ನಿಸತಿ. ಹೌದು ಮಾಸ್ಟರ್. ಥ್ಯಾಂಕ್ ಯು. ಮಾಸ್ಟರ್ ಇನ್ನೊಂದು ಅದು ನಾನು ಆಕ್ಚುಲಿ ಯಾಕೆ ಸ್ಟೇಟಸ್ ಹಾಕ್ತಾ ಇಲ್ಲ, ಆಫೀಸರ್ ಹೇಳ್ತಾ ಇಲ್ಲ ಅಂದ್ರೆ, ಅವ್ರು ಹೇಳಿದ್ರೆ ನನ್ನನ್ನು ಸ್ಟಾಪ್ ಮಾಡ್ತಾರ ಮೇಡಮ್. ಅವ್ರು ಮಾತಾಡಿದ ಮಾತು ನಾನೇ ಹಿಂದ್ ಹೋಗ್ಬಿಡ್ತೀನಿ.
ಹಂಗ ಹ್ಮ್ ಆಗೋದ್ ಬೇಡ ಅಂತ ಅವ್ರು ಹೇಳೋದಿಲ್ಲ. ನಮ್ಮ ಮನೆಯವ್ರಿಗೆ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಿದೆ. ಗೊತ್ತಿದೆ. ಓಕೆ, ಫೈನ್ ಫೈನ್. ಅಂತ ಪ್ರಾಬ್ಲಮ್ ಇದ್ರೆ ಓಕೆ. ಜನರಲ್ ಆಗಿ ಹೇಳ್ದೆ, ಇದನ್ನೇ ನಾನು ಮುಂಚೆನೂ ಹೇಳ್ದೆ, ಜನರಲ್ ಆಗಿ ಹೇಳೋದನ್ನ ಜನರಲ್ ಆಗಿ ತಗೊಳ್ರಿ. ಯಾವ್ದನ್ನ ಓಕೆ, ನೀವು ಹೇಳಿದ್ ನಂಗೆ ಅರ್ಥ ಆಯ್ತು. ಯಾರು ಅಂತ ನಾನು ಹೇಳಲ್ಲ, ಇಲ್ಲೇ ಇದ್ದಾರೆ. ಅವ್ರು ನನ್ನ ಕ್ಲಾಸ್ ಅಟೆಂಡ್ ಮಾಡಿದಾಗ ಅವ್ರ ಫ್ಯಾಮಿಲಿ ಅವರೇ, ಸ್ವಂತ ಅವ್ರ ತಾಯಿನೇ ಫೋನ್ ಮಾಡಿ ನನಗೆ ಹೇಳಿದ್ರು. ಹೌದಾ? ಯಾರು ಅಂತ ನಾನು ಹೇಳಲ್ಲ, ಅವ್ರ ತಾಯಿನೇ ಟೋಟಲ್ ಫೋನ್ ಮಾಡಿ ಹೇಳಿದ್ರು ನನಗೆ. ನೋಡ್ರಿ, ಬರೀ ನಿಮ್ ಕ್ಲಾಸ್ ಅಟೆಂಡ್ ಮಾಡ್ತಾಳೆ, ಬುದ್ಧಿ ಹೇಳ್ರಿ ಅವಳಿಗೆ. ಬಟ್ ಈಗ ಅವ್ರ ಮಮ್ಮಿನೇ ನನ್ ಜೊತೆಗೆ ಅವ್ರನ್ನ ಕರ್ಕೊಂಡ್ ಬರಂಗ. ಅಂದ್ರೆ ರಾಜೇಶ್ ನೀವಲ್ಲ, ಇನ್ನೊಬ್ರು ಇದಾರೆ ಇಲ್ಲಿ, ನಿಮ್ಕಿನ್ನ ಸೀನಿಯರ್ ಒಬ್ರು ಇದಾರೆ. ಸರಿ ಮ್ಯಾಮ್. ಹುಡುಗರಿಗೆ ಅಮ್ಮ ಸೊ ಈಗ ಅವ್ರ ಅಮ್ಮನೇ ನನ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಕರೆಕ್ಟ್ ಕರೆಕ್ಟ್. ಸೊ ಸ್ಟಾರ್ಟಿಂಗ್ ಹಂಗ ಅನ್ಸತ್ತೆ, ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಅದು ರಿಯಲೈಸೇಷನ್ ಅನ್ನೋದು ಕೆಲವ್ರಿಗೆ ಲೇಟಾಗಿ ಆಗತ್ತೆ, ಕೆಲವ್ರಿಗೆ ಬೇಗ ಆಗತ್ತೆ, ಕೆಲವ್ರಿಗೆ ನಮ್ ಜೊತೆಗಿದ್ದಾಗ ಆಗತ್ತೆ. ಮಾಸ್ಟರ್, ನಾನು ಈ ಸ್ಪಿರಿಚುವಲ್ ಜರ್ನಿಯಲ್ಲಿ ಬಂದಾಗ ನಂಗೆ ಫಸ್ಟ್ ಸಪೋರ್ಟ್ ಮಾಡಿದೆ ನಮ್ಮ ಮಮ್ಮಿ. ಹೌದು. ಮನೇಲಿ ಏನೇ ಒಂದು ಉದ್ದಿಗಂಟೆ ಹಚ್ಚಿ ನಾ ಮಾಡ್ತೀನಿ ಅಂದ್ರೆ ಏನ್ ಮಾಡ್ತಾಳ ಅಂತ ಬೈತಿದ್ರು. ಅವ್ರಿಗೆ ಗೊತ್ತಿತ್ತು ಈಕೇನೋ ಮಾಡತ್ತಾಳ ಮಾಡ್ಲಿಲ್ಲ ಅಂತ. ಹ್ಮ್ ಇವರೇ ಸಪೋರ್ಟ್ ಮಾಡ್ತಾರೆ ವೆರಿ ಜಾಸ್ತಿ. ಗುಡ್. ಥ್ಯಾಂಕ್ ಯು ನಿಮ್ಮ ಮಮ್ಮಿಗೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಹ್ಮ್ ಮ್ಯಾಮ್ ಸಾರಿ ಮ್ಯಾಮ್, ನಂಗೆ ಗೊತ್ತಾಗ್ಲಿಲ್ಲ. ನನ್ ಕುಕೀಸ್ ಮಾಡೋದ್ರಲ್ಲಿ ಬಿಸಿ ಇದ್ದು ಮರ್ತೋದೆ ಮ್ಯಾಮ್, ಸಾರಿ. ಅಯ್ಯೋ, ಸರಿ, ಹೆಂಗ್ ಮಾಡಿದಿರ ತೋರ್ಸಿ ಕುಕ್ಕೀಸ್ನ. ಎಸ್ ಮ್ಯಾಮ್, ಫೋಟೋ ಕಳ್ಸ್ಲಾ ಮ್ಯಾಮ್? ಕಳ್ಸಿ ಮ್ಯಾಮ್. ಇವಾಗ ತೋರ್ಸಕ್ಕಾಗಲ್ವಾ ನೀವು ವಿಡಿಯೋದಲ್ಲಿ? ಅಂದ್ರೆ ಎಲ್ಲ ತೆಗ್ದ್ಬಿಟ್ಟೆ ಮ್ಯಾಮ್, ಅದು ಪಿಕ್ಸ್ ತೆಗ್ದಿದ್ದೀನಿ ಮ್ಯಾಮ್ ಅದ್ರದ್ದು. ಗ್ರೂಪಲ್ಲಿ ಹಾಕಿ ಹಂಗಾದ್ರೆ. ಹಾ ಕುಕ್ಕೀಸ್ ಸರಿ ಮ್ಯಾಮ್. ಪಿಕ್ಸ್ ಎಸ್ ನೋಡ್ಬಿಟ್ಟು ನಾವು ಕೊಕೊನಟ್ ತಿಂದ್ವಿ ಅಂತ ಕುಕೀಸ್ ಅನ್ಕೊ. ಮಾಡ್ದೆ ಮ್ಯಾಮ್. ಹಾ, ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕವಿತಾ. ನನ್ ಮ್ಯಾಮ್ ಕ್ಲಾಸ್ ಮಿಸ್ ಮಾಡ್ಕೊಂಡ್ಬಿಟ್ಟೆ, ನಂಗೆ ಈಗ ನೆನಪಾಯ್ತು. ಅವಾಗ್ಲೇ ನಾನು ನಿಮ್ ನೋಡ್ದೆ ಜಾಯಿನ್ ಆಗಿದ್ದು. ಇಲ್ಲ ಮ್ಯಾಮ್, ಈಗ ಓಕೆ. ನಂಗೆ ಈಗ ಗೊತ್ತಾಗಿದ್ದು, ಹಾಗೆ ಸಿ ಯೂನಿವರ್ಸ್ ಪ್ರಕಾರ ನೀವು ಕುಕ್ಕೀಸ್ ಮಾಡ್ಬೇಕು ಅಂತಾನೆ ಇತ್ತು. ನೀವ್ ಅಲ್ಲಿ ಬೇಕ್ ಮಾಡ್ತಾ ಇದ್ರಿ, ನಾನು ಇವ್ರನ್ನ ಬೇಕ್ ಮಾಡ್ತಾ ಇದ್ದೇನೆ. ಗ್ರೂಪ್ ಅಲ್ಲಿ ಹಾಕ್ತೀನಿ ಮ್ಯಾಮ್. ಹಾ, ಗ್ರೂಪಲ್ಲಿ ಹಾಕಿ. 12ನೇ ತಾರೀಕು ಅಮಾವಾಸ್ಯೆ ಧ್ಯಾನ ಇದೆ, ಅದನ್ನು ಹಾಕ್ತೀನಿ. ಜಾಯಿನ್ ಆಗೋರು ಜಾಯಿನ್ ಆಗಿ. ಈಗಲೂ ಹೇಳ್ತೀನಿ, ತುಂಬಾ ಇದು ತುಂಬಾ ಸತಿ ಹೇಳಿದೀನಿ, ಕೇಳೋರು ಕೇಳಿಸ್ಕೊತಾನೆ ಇರ್ತೀರಾ, ಮುಗುಳನಾಗಿ ನಗ್ತಾನೆ ಇರ್ತೀರಾ. ತುಂಬಾ ಫ್ರೀ ಕ್ಲಾಸಸ್ನ ನಾನು ಕೊಡ್ತೀನಿ. ನಿಮ್ ಲಕ್ ಇದ್ರೆ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ, ನಾನೇನು ಮಾಡೋಕ್ಕಾಗಲ್ಲ. ನಾನು ಎಲ್ಲ ಕಡೆನೂ ಅಪ್ಡೇಟ್ ಮಾಡ್ತೀನಿ. ಬಿಲೀವ್ ಮ್ಯಾಜಿಕ್ ಅಂತ ಅಂದ್ರೆ ಅದೊಂಥರ ಯೂನಿವರ್ಸ್ ತರ. ಅದ್ರ ನೀವು ಒಂದ್ ಹಾಕಿದ ತಕ್ಷಣ 4 ಜನ ಎಕ್ಸಿಟ್ ಆಗ್ತಾರೆ. ಅದು ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಏನಾದ್ರೂ ಒಂದು ಮೆಸೇಜ್ ಹಾಕಿದ ತಕ್ಷಣ ಎಕ್ಸಿಟ್ ಆಗ್ತಾರೆ. ಸೊ ಅವರಿಗೆ ಫ್ರೀ ಕ್ಲಾಸ್ ಸಿಗೋದಿಲ್ಲ, ಗೊತ್ತೂ ಆಗೋದಿಲ್ಲ. ಸೊ ಇನ್ನು ಈಗ ಇವತ್ತು ಒಂದಿನ ನಾನು ನಿಮಗೆ ಮನಿ ಕ್ಲಾಸಲ್ಲಿ ಗೊತ್ತಾಗ್ಲಿ ಅಂತ ಹಾಕಿದೆ ಅಷ್ಟೇ. ನೆಕ್ಸ್ಟ್ ಇಂದ ಬಿಲೀವ್ ಮ್ಯಾಜಿಕ್ ಅಲ್ಲೇ ಹಾಕಿರ್ತೀನಿ ನಾನು ಫ್ರೀ ಕ್ಲಾಸಸ್ದೆಲ್ಲ. ಬಿಕಾಸ್ ಎಷ್ಟೊಂದು ಗ್ರೂಪ್ ಇದೆ, ಎಷ್ಟೊಂದೇನು 16-15 ಮೇಲೇನೆ ಇದೆ. ಎಷ್ಟು ಜನಕ್ಕೆ ಅಂತ ನಾನು ಇದು ಮಾಡೋಕ್ಕಾಗತ್ತೆ. ಸೊ ಬಿಲೀವ್ ಮ್ಯಾಜಿಕ್ ಅದು ಕಾಮನ್ ಆಗಿರುತ್ತೆ, ಅದರಲ್ಲೇ ಪೋಸ್ಟ್ ಮಾಡ್ತೀನಿ, ಅದರಲ್ಲೇ ಜಾಯಿನ್ ಆಗಿ, ಅದರಲ್ಲೇ ಗೊತ್ತಾಗತ್ತೆ ನಿಮಗೆ ಅಪ್ಡೇಟ್ಸ್ ಎಲ್ಲ. ಓಕೆ. ವಿನೋದ ಮನೆಗೆ ಹೋದ್ರಾ? ತುಮಕೂರ್ಗೆ ಹೋದ್ರಾ? ಅಲ್ಲ ಪ್ರತಿಮಾ, ನಿನ್ನೆ ಟ್ಯಾಬ್ ಅಲ್ಲಿ ಅಲ್ಲ ತೇಜು, ಟ್ಯಾಬ್ ಇತ್ತು, ಟ್ಯಾಬ್ ಅಲ್ಲಿ ಹೆಸರು ಬರ್ಕೋಬಹುದಿತ್ತು, ಎಕ್ಸೆಲ್ ಅಲ್ಲಿ ಟ್ಯಾಬ್ ಅಲ್ಲಿ ಎಲ್ಲ ಮಾಡ್ಬೋದಿತ್ತು ಸ್ಟೈಲ್ ಆಗಿ. ಆ ಟ್ಯಾಬ್ ನ ಹಿಂದೆ ಸ್ಟೇಜ್ ಹಿಂದೆ ಇಟ್ಬಿಟ್ಟು ಬುಕ್ ಪೆನ್ ಇಟ್ಕೊಂಡು ನಮ್ಮ ಏಂಜಲ್ ಓಡಾಡ್ತಾ ಇದ್ದಾರೆ. ಅದ್ರಲ್ಲೇ ಗ್ರೂಪ್ ಫೋಟೋ ತೆಗಿಬೋದಾಗಿತ್ತು. ಅದ್ರಲ್ಲೂ ಎಷ್ಟೊಂದು ಫೋಟೋ ತೆಗಿಬೋದಾಗಿತ್ತು, ಚೆನ್ನಾಗಿ ಬಂದಿರೋದು. ನೋಡಿ ಹಿಂಗ್ ಮಾಡ್ಬಿಟ್ವಿ ನಾವು ನಿನ್ನೆ, ತಲೆನೇ ಹೊಡಿಲ್ಲ ನಮಗೆ. ತೇಜು ಹೇಳುದು, ಮೇಡಮ್ ನಾನು ಗೇಮ್ ಮಾಡಿಟ್ಟೆ ಅಂತ. ಹೌದು ಹಿಂಗೆ ಆಗೋದು ನಮ್ಗೆ. ಯೂನಿವರ್ಸ್ ಏನಾರ ಕೊಡಬಾರ್ದು ಕೊಟ್ರೆ ನಾವ್ ಹಿಂಗೆ ಮಾಡೋದು. ಇಷ್ಟ ದಿನ ಇಲ್ಲ ಅಂತ ಬಡ್ಕೊತಾ ಗೇಮ್ ಇದ್ದೆ. ಅಲ್ಲ ಮ್ಯಾಮ್, ಪೇಂಟಿಂಗ್ ಮಾಡಿರೋದು. ಇಷ್ಟ ದಿನ ಇಲ್ಲ ಅಂತ ಬಡ್ಕೊಂಡ್ವಿ, ಹುಡುಗರು ಬಂದ್ಮೇಲೆ ಮಾಡ್ತಾರಲ್ಲ ಅದನ್ನ ಕಲರ್. ಉಪಯೋಗಿಸಕ್ಕೆ ಹಿಂಗೆ ನಾವು ಹಿಂಗೆ ಆಗೋದು. ಎಷ್ಟೋ ಜನ ಕೇಳ್ತಿರ್ತಾರೆ ನಂಗೆ, ಮೇಡಮ್ ಕ್ರಿಸ್ಟಲ್ ಬಂದಿದೆ ಪೂಜೆ ಮಾಡ್ಲಾ ಅಂತ. ಆ ಕ್ವಶನ್ ನನ್ಗೆ ಇನ್ನೂ ಅರ್ಥ ಆಗಿಲ್ಲ. ಏನಾದ್ರೂ ಹೊಸದಾಗಿ ಬಂದಾಗ ನೀವು ಪೂಜೆ ಮಾಡ್ಬೇಕು ಅಂದ್ರೆ ನನ್ನ ಪರ್ಮಿಷನ್ ಬೇಕಾ ಅದಕ್ಕೆ?
ಜನರಲ್ಲಿ ನಾವು ಹಿಂದೂಗಳು ಹಂಗೆ ತಾನೆ, ಏನಾದ್ರೂ ಹೊಸದ್ ತಂದ್ರೆ ಪೂಜೆ ಮಾಡ್ತೀವಿ. ಸೊ ನನ್ನ ಪರ್ಮಿಷನ್ ಏನಕ್ಕೆ ಬೇಕದು? ಅದಕ್ಕೆ ನಾನು ಅದಕ್ಕೆಲ್ಲ ಯಾಕೆ ನನ್ನ ಪರ್ಮಿಷನ್? ನೀವು ಮಾಡಂಗಿದ್ರೆ ಮೇಡಮ್ ಇಷ್ಟು ರೂಢಾಗಿ ಮಾತಾಡಬೇಡಿ, ಜಸ್ಟ್ ಒಂದು ಕ್ವಶನ್ ಕೇಳಿದ್ದಷ್ಟೇ. ನೀವು ಈ ತರ ಅಲ್ಟ್ ಆಗುತ್ತೆ ಅಂದ್ರೆ ನಾನು ಕೇಳೋದೇ ಇಲ್ಲ, ತಪ್ಪಾಯ್ತು ಕ್ಷಮಿಸಿ ಬಿಡಿ, ನಾನು ರಿಪ್ಲೈ ಮಾಡೋಣ. ಗೊತ್ತಾಯ್ತು ಬಿಡಿ ಮೇಡಮ್, ನಾವು ಕೇಳಿದ್ದೇ ತಪ್ಪಾಯ್ತು. ಅದ್ರ ಬೆಳಗ್ಗೆ ಮತ್ತೆ ಕ್ರಿಸ್ಟಲ್ ಏನಕ್ಕೆ ಕಳ್ಸಿದ್ರಿ ನೀವು ರೆಸ್ಪಾನ್ಸ್ ಮಾಡೋಣ ಅಂದ್ರೆ, ಅದನ್ನೆಲ್ಲನೂ ಒಟ್ಟಿಗೆ ಓದಿರ್ತೀನಿ ನಾನು ಬೆಳಗ್ಗೆ ಎದ್ದು, ಹಿಂಗಂದ್ರು ಅಂತ. ಸೊ ಏನಾರ ಪೂಜೆ ಮಾಡ್ಬೇಕಾ ಮಾಡಿ, ಪ್ರೇ ಮಾಡ್ಬೇಕು ಮಾಡಿ, ಚಾರ್ಜ್ ಮಾಡ್ಬೇಕು ಮಾಡಿ. ನೆನ್ನೆ ಯಾರೋ ಹೇಳ್ತಿದ್ರು ಇದನ್ನ ತೊಳೆದು ಯೂಸ್ ಮಾಡ್ಲಾ ಅಂತ ಕೇಳ್ತಾ ಇದ್ರು. ಮಾಡಿ, ಯಾರು ಬೇಡ ಅಂದ್ರು? ಅದನ್ನೇ ನಾನು ಹೇಳಿದ್ ನೆನ್ನೆ. ಕಪ್ಪೆದೊಂದು ನಿಮ್ಗೆ ಮಾಡಿ ತೋರಿಸ್ತೆ ಗೊತ್ತಾ? ಕಪ್ಪೆ ಜಾಕೆಟ್ ಒಬ್ರು ಕೈಲಿ ಕೊಟ್ಟಿದ್ದೆ, ಕಪ್ಪೆ ಟೋಪಿ ಒಬ್ರು ಕೈಲಿ ಕೊಟ್ಟಿದ್ದೆ. ಹಂಗೆ ನೀವು ಕಪ್ಪೆನ ಹುಡ್ಕೋದ್ರಲ್ಲೇ ಜೀವನ ಹೋಗ್ಬಿಡತ್ ನಮ್ದು. ಓಕೆ, ಥ್ಯಾಂಕ್ ಯು. ಮತ್ತೆ ಯಾರು ಮಾತಾಡ್ತಾ ಇದ್ರ? ಮುರಿದೋಗಿದೆ ಮ್ಯಾಮ್. ಬರೋಷ್ಟೊತ್ತಿಗೆ ಮುರಿದೋಯ್ತಾ? ಮುಗೀತು. ಅಷ್ಟು ನೆಗೆಟಿವ್ ಇರುತ್ತೆ ಅಂದ್ರೆ ನಿಮ್ಮ ಹತ್ರ ನೆಗೆಟಿವ್ ಇತ್ತು, ದೃಷ್ಟಿ ಆಗಿತ್ತು, ಈವನ್ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಇತ್ತು ಅಂದ್ರೆ ಒಂದ್ ಮನೆಗೆ ಬಂದ ತಕ್ಷಣ ಒಡೆದೋಗಿರುತ್ತೆ. ದೃಷ್ಟಿ ಮನೆಗಿತ್ತು. ಮನೆ ಕಟ್ಸಿ 10-15 ವರ್ಷ ಆಯ್ತಾ? ಇಲ್ಲ ಮ್ಯಾಮ್, 2 ವರ್ಷ ಆಯ್ತು ಮ್ಯಾಮ್. ವಾಸ್ತು ಅಂದ್ರೆ ವಾಸ್ತು ಅಥವಾ ಬೇರೆ ಇನ್ನೇನಾದ್ರೂ ದೋಷಗಳಿದ್ರು ಹೊಲದಲ್ಲಿ ಮನೆ ಕಟ್ಟಿರೋದ, ಲೇಔಟ್ ಅಲ್ಲಿ ಮನೆ ಕಟ್ಟಿರೋದ? ಅದು ಊರೊಳಗೆ ಕಟ್ಟಿದ್ದೀರಾ? ಹಳೆ ಮನೆ ಇದ್ದು ಒಡೆದ್ ಕಟ್ಟಿದ್ದೀರಾ ಅಥವಾ ಜಾಗ ಕಟ್ಟಿರೋದು. ಹಳೆ ಮನೆ ಕಟ್ಟಿದ್ಮೇಲೆ ಅದಕ್ಕೆ ಈಗ ನಾನು ಹೇಳಿದಲ್ಲ ಜಾಗದ ನೆಗೆಟಿವಿಟಿ ಇರುತ್ತೆ ಅಂತ. ಹಳೆ ಮನೆಗೆ ನೀವು ಐ ಆಮ್ ಸಾರಿ, ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು, ಅದು ಚೆನ್ನಾಗಿಲ್ಲ ಅಂತ ನಮ್ಮ ಮನ್ಸಲ್ಲಿ ಬಂದಿತ್ತಲ್ವಾ, ಅದಕ್ಕೆ ನಾವು ಹೊಸದ್ ಕಟ್ಕೊಂಡ್ವಿ ಅಲ್ಲ. ಬಟ್ ಅದಕ್ಕೆ ಎಷ್ಟು ಹರ್ಟ್ ಆಗಿದೆ, ಅದಕ್ಕೆ ನಿಮ್ಗೆ ಎಲ್ಲಾ ಕೆಲ್ಸಗಳು ಹೋಲ್ಡ್ ಆಗ್ತಿರೋದು, ನೋವಾಗ್ತಿರೋದು. ಸೊ ಏಂಜಲ್ ನೋಡಿ ಕರೆಕ್ಟ್ ಆಗಿ ಮಧ್ಯದಲ್ಲಿ ಇದುವರೆಗೂ ಎಷ್ಟೊಂದು ಏಂಜಲ್ ಎಲ್ಲರಿಗೂ ಕಳ್ಸಿದೀನಿ, ಕರೆಕ್ಟ್ ಮಧ್ಯದಲ್ಲಿ ಹಿಂಗೆ ಯಾರ್ದು ಕಟ್ಟಾಗಿಲ್ಲ. ಇದು ಓಕೆ. ಅಲ್ಲ ಅದು ಗಮ್ಮಾಕಿ ಅಂಟಿಸಬಹುದು, ಬಟ್ ಅದು 3 ಚೂಕಾಗಿದೆ ಮ್ಯಾಮ್, 2 ಆಗಿದೆ. ಹಂಗಾದ್ರೆ ಆಗಲ್ಲ. ಮತ್ತೆ ನೋಡಿ ದುಡ್ಡು ಉಳಿಯಲ್ಲ, ನಿಮ್ ಮನೆಯಲ್ಲಿ ದುಡ್ಡು ಖರ್ಚಾಗ್ತಿರುತ್ತೆ, ಸೇವಿಂಗ್ಸ್ ಆಗಲ್ಲ, ದುಡ್ಡಿಗೆ ಜಗಳ ಆಡ್ಕೊಂತೀರ ಎಲ್ಲರೂ ಸೇರಿ. ಸೊ ಅದನ್ನ ನಿಮ್ ಮನೆಯಲ್ಲಿ ಹಿತ್ಲಲ್ಲಿ ಅಥವಾ ತುಳಸಿ ಕಟ್ಟೆಯಲ್ಲಿ ಹೂತಾಕಿ, ಹಂಗೂ ವರ್ಕ್ ಆಗುತ್ತೆ. ಬಾಡಿಗೆ ಕೊಟ್ಟಿದೀವಿ ಮ್ಯಾಮ್, ಅದು ದುಡ್ಡೇ ಬರ್ತಿಲ್ಲ ಮ್ಯಾಮ್. ಬಾಡಿಗೆ ಕೊಡ್ತಿಲ್ಲ ಅಂತ ಹೇಳಿ ದುಡ್ಡೇ ಬರ್ತಿಲ್ಲ ಅಂದ್ರೆ ಅಡ್ವಾನ್ಸ್ ಇಸ್ಕೊಂಡಿಲ್ವಾ ನೀವು? ಇಸ್ಕೊಂಡಿದೀವಿ ಮ್ಯಾಮ್. ಅಲ್ಲ, ಹೊಲದಲ್ಲಿ 2 ಮನಿ ಮಾಡಿದ್ವಿ, ಅವು ಬಾಡಿಗೆನ ಕೊಟ್ಟಿಲ್ಲ ರೀ ಅವ್ರು. ಹಂಗೆ ಉಳ್ದಿದ್ದಾರೆ. 5-6 ಕಂಪ್ಲೇಂಟ್ ಕೊಡ್ರಿ. ಅವ್ ಬಿಟ್ಟು ಹೋಗಂದ್ರು ಹೋಗ್ತಾ ಇಲ್ಲ. ಸೊ ಒಂದು ಕಂಪ್ಲೇಂಟ್ ಕೊಡ್ಬೋದು, ಇನ್ನೊಂದು ಈ ತರ ಕಾರ್ಡ್ ಕಟ್ ಮಾಡುವಾಗ, ಈ ತರ ಆಕ್ಟಿವಿಟಿ ಮಾಡುವಾಗ, ಲೆಟ್ ಗೋ ಮಾಡುವಾಗ ಅವ್ರು ಹೋಗಿದ್ದಾರೆ ಅಂತ ನೀವು ವಿಜುವಲೈಸ್ ಮಾಡ್ಕೊಂಡು. ನಮ್ಮ ಅಪ್ಪಾಜಿ ಹೇಳಿದ್ರೆ ಹೋಗ್ಲಿ ಬಿಡು ಇರ್ಲಿ ಅಂತಾರೆ. ಅವ್ರನ್ನ ಬಿಟ್ಟಾಕಿ ನೀವಿಬ್ರು ಮಾಡ್ರಿ. ನಮ್ಗೇನಾರ ಮಾಡ್ರಿ ಅಂದ್ರೂ ಮಾಡಲ್ಲ, ಬೇರೆಯವ್ರಿಗೆ ಮಾಡ್ಕೊಂತ ಹೋಗೋರು ಅವ್ರ ಮನೆ ಗಂಡಸ್ರು. ಓಕೆ ಓಕೆ ಓಕೆ, ಹೆಣ್ಣು ಜಾಗ್ರತೆ ಆಗ್ತಿದೆ ಒಳಗಡೆ. ಓಕೆ, ಥ್ಯಾಂಕ್ ಯು. ಗುಡ್ ನೈಟ್. ಮನಿ ಕ್ಲಾಸ್ ಅಲ್ಲಿ ಹಾಕಿದೀನಿ ಮ್ಯಾಮ್ ನಾನು, ಮನಿ ಕ್ಲಾಸ್ ಓಕೆ ದೆನ್ ಲಕ್ಷ್ಮಿ, ನೋಡ್ತೀನಿ ಕ್ಲಾಸ್ ಆದ ಗುಡ್ ತಕ್ಷಣ. ನೈಟ್ ಮ್ಯಾಮ್. ನೋಡ್ತೀನಿ. ಗುಡ್ ನೈಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ Thank ಯು. you, ಬಾಯ್. ma'am. ಗುಡ್ ನೈಟ್. Thank you. ಥ್ಯಾಂಕ್ ಯು ಮಾಸ್ಟರ್. ಗುಡ್ ನೈಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್.